ಒಂದು ಹೇಳಿಕೆಯನ್ನು ಅದು ಯಾವ ಡಿಗ್ರಿಯಲ್ಲಿ ಇದೆ, ಪಾಸಿಟಿವ್ ಡಿಗ್ರಿಯಲ್ಲಿ ಇದೆಯಾ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇದೆಯಾ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇದೆಯಾ ಅಂತ ಹೇಗೆ ಐಡೆಂಟಿಫೈ ಮಾಡೋದು, ಕೀವರ್ಡ್ಸ್ಗಳು ಯಾವ್ಯಾವು ಮತ್ತು ಅವುಗಳನ್ನು ಬದಲಾವಣೆ ಮಾಡುವಾಗ ಗಮನಿಸಬೇಕಾದಂಥ ಮುಖ್ಯಾಂಶಗಳು ಯಾವುವು ಎಂಬುದನ್ನು ಕೂಲಂಕುಷವಾಗಿ ಸವಿವರವಾಗಿ ತಿಳಿತಾ ಇದ್ದೀವಿ. ಹಾಗಾಗಿ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ನೀವು ಪೂರ್ತಿಯಾಗಿ ನೋಡಿ ಅಂತ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೌ ಟು ಐಡೆಂಟಿಫೈ ಡಿಗ್ರೀಸ್, ಒಂದು ಸ್ಟೇಟ್ಮೆಂಟ್ ಯಾವ ಡಿಗ್ರಿಯಲ್ಲಿದೆ ಎಂಬುದನ್ನು ಹೇಗೆ ತಿಳಿಯೋದು ಎಂಬುದನ್ನು ತಿಳಿತಾ ಇದ್ದೀವಿ. ಕೆಲವು ಕೀವರ್ಡ್ಸ್ಗಳಿದೆ, ಅವುಗಳನ್ನು ಗಮನಿಸುವುದರ ಮೂಲಕ ಒಂದು ಸ್ಟೇಟ್ಮೆಂಟ್ ಯಾವ ಡಿಗ್ರಿಲಿದೆ ಅಂತ ಸುಲಭವಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕೊಟ್ಟಿರುವ ವಾಕ್ಯ ಪಾಸಿಟಿವ್ ಡಿಗ್ರಿಯಲ್ಲಿದ್ದರೆ ಆ ವಾಕ್ಯದಲ್ಲಿ ಆ್ಯಸ್ ಇರುತ್ತೆ ಅಥವಾ ಸೋ ಆ್ಯಸ್ ಅಂತ ಇರುತ್ತೆ. ಇವು ಇರಲೇಬೇಕು, ಇವಿದ್ದರೆ ಅದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ವಾಕ್ಯವು ಪಾಸಿಟಿವ್ ಡಿಗ್ರಿಗೆ ಸೇರಿದರೆ ಆ ವಾಕ್ಯದಲ್ಲಿ ಆ್ಯಸ್ ಅನ್ನೋ ಪದಗಳು ಇರ್ತವೆ ಅಥವಾ ಸೋ ಆ್ಯಸ್ ಅನ್ನೋ ಪದಗಳು ಇರ್ತವೆ. ಈ ಆ್ಯಸ್ ಬಿಟ್ವೀನ್ ಆ್ಯಸ್ ಆರ್ ಬಿಟ್ವೀನ್ ಸೋ ಆ್ಯಸ್ ದೇರ್ ಇಸ್ ಎ ಅಬ್ಜೆಕ್ಟಿವ್ ಇರುತ್ತೆ. ಈ ಆ್ಯಸ್ ನಡುವೆ ಅಥವಾ ಸೋ ಆ್ಯಸ್ ನಡುವೆ ಒಂದು ಪದ ಇರುತ್ತೆ, ಅದೇ ಅಬ್ಜೆಕ್ಟಿವ್ ಆಗಿರುತ್ತೆ. ನೀವು ನೋಡಿಕೊಂಡು ಆ್ಯಸ್ ಇದೆಯಾ ಅಥವಾ ಸೋ ಆ್ಯಸ್ ಇದೆಯಾ ಅಂತ ನೋಡಿಕೊಂಡು ಇದ್ದರೆ ಅದು ಪಾಸಿಟಿವ್ ಡಿಗ್ರಿಯಲ್ಲಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಲಿದೆ ಅಂತ ನೀವು ಬಹಳ ಸುಲಭವಾಗಿ ನೀವು ಗುರುತಿಸ್ಬೋದು, ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂತ ಅಂದರೆ, ಆ ಕೊಟ್ಟಿರುವ ವಾಕ್ಯದಲ್ಲಿ ಅಥವಾ ಹೇಳಿಕೆಯಲ್ಲಿ THAN ದ್ಯಾನ್ ಅಂತ ಇದ್ದರೆ ಅದು ಕಂಪ್ಯಾರಿಟಿವ್ ಡಿಗ್ರಿಲಿದೆ ಅನ್ನೋದನ್ನು ತಾವು ತಿಳ್ಕೋಬೇಕು. ಇನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ದ ಮೋಸ್ಟ್ ಅಂತ ಇರಬೇಕು, ದ ನಂತರ ಮೋಸ್ಟ್ ಇರಬೇಕು, ದ ಮೋಸ್ಟ್ ಅಥವಾ ಒನ್ ಆಫ್ ದ ಅಂತ ಇರಬೇಕು, ಒನ್ ಆಫ್ ದ ಅಥವಾ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಸುವಂಥ ಅಬ್ಜೆಕ್ಟಿವ್ಸ್ ಅಂದರೆ ESTಯಿಂದ ಎಂಡ್ ಆಗಿರುವಂಥ ಅಬ್ಜೆಕ್ಟಿವ್ಸ್ಗಳಿರಬೇಕು. ಬಹಳ ಸರಳವಾಗಿ ಹೇಳುವುದಾದರೆ THE ದ ಎಂಬ ಈ ಒಂದು ಡೆಫಿನೆಟ್ ಆರ್ಟಿಕಲ್ನ ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮಾತ್ರ ಬಳಸ್ತೀವಿ. ದ ನಂತರ ಅಬ್ಜೆಕ್ಟಿವ್ಸ್ ಇದ್ದರೆ ಅದು ಸೂಪರ್ಲೇಟಿವ್ ಡಿಗ್ರಿಲಿದೆ ಒಂದು ವಾಕ್ಯ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು ಹೇಳಿಕೆಯನ್ನು ಒಂದು ಡಿಗ್ರಿಯಿಂದ ಮತ್ತೊಂದು ಡಿಗ್ರಿಗೆ ಬದಲಾಯಿಸುವ ವಿಧಾನ ಈ ಸ್ಲೈಡಲ್ಲಿ ಕೆಲವು ಎಕ್ಸಾಂಪಲ್ ಸೆಂಟೆನ್ಸ್ಗಳಿದೆ. ಅವುಗಳನ್ನು ನೀವು ಈ ಕೀವರ್ಡ್ಸ್ಗಳ ಆಧಾರದ ಮೇಲೆ ಯಾವ ಡಿಗ್ರಿಗೆ ಸೇರಿದೆ ಅಂತ ತಾವೇ ಐಡೆಂಟಿಫೈ ಮಾಡಿ. ನೋಡಿ, ಮೊದಲನೇ ಒಂದು ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಹ್ಯಾಸ್ ಇದೆ, ಇದು ಯಾವ ಒಂದು ಡಿಗ್ರಿಗೆ ಸೇರಿದೆ ಅಂತ ನೀವು ನೋಡಿ. ಹ್ಯಾಸ್ ಇದ್ದರೆ ಯಾವ ಡಿಗ್ರಿ ಆಗುತ್ತೆ? ಪಾಸಿಟಿವ್ ಡಿಗ್ರಿಗೆ ಅದು ಸೇರಿದೆ. ನೆಕ್ಸ್ಟು ಎರಡನೇ ಎಕ್ಸಾಂಪಲನ್ನು ನೋಡಿ, ಒನ್ ಆಫ್ ದ ಅಂತ ಇದೆ. ಒನ್ ಆಫ್ ದ ಇದ್ದರೆ ಅದು ಸೂಪರ್ಲೇಟಿವ್ ಸೇರಿದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ಲಿ ಸೋ ಆ್ಯಸ್ ಇದೆ, ಹಾಗಾಗಿ ಸೋ ಆ್ಯಸ್ ಬಂದರೆ ಅದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದರಲ್ಲಿ THAN ಇದೆ, ದ್ಯಾನ್ ಇದ್ದರೆ ಅದು ಯಾವ ಡಿಗ್ರಿ ಆಗುತ್ತೆ? ಎಸ್, ಅದು ಕಂಪ್ಯಾರೇಟಿವ್ ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಈ ಒಂದು ಎಕ್ಸಾಂಪಲ್ ಕೂಡ ಆ್ಯಸ್ ಇದೆ, ಆ್ಯಸ್ ಇದೆ. ಆ್ಯಸ್ ಇದ್ದರೆ ಯಾವ ಡಿಗ್ರಿ ಆಗುತ್ತೆ? ಎಸ್, ಅದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಬದಲಾವಣೆಯಾಗಿದ್ದರೂ ಕೂಡ ವಾಕ್ಯಗಳ ರಚನೆ
ಅವು ಬೇರೆ ಆಗಿದ್ದರೂ ಕೂಡ ಆ ಪದದಲ್ಲಿರುವಂಥ ಕೀವರ್ಡ್ಗಳನ್ನು ನಿಮ್ಮ ತಲೆಯಲ್ಲಿದ್ದರೆ ಆವಾಗ ಸುಲಭವಾಗಿ ನೀವು ಐಡೆಂಟಿಫೈ ಮಾಡ್ಬೋದು, ಅವನ್ನ ಯಾವ ಡಿಗ್ರಿಲಿದೆ ಅಂತ ತುಂಬ ಸುಲಭವಾಗಿ ಗುರುತಿಸ್ಬೋದು. ನೆಕ್ಸ್ಟ್, ಈ ಒಂದು ಸ್ಟೇಟ್ಮೆಂಟ್ ಯಾವ ಡಿಗ್ರಿಲಿದೆ? ದ ಮೋಸ್ಟ್ ಅಂತ ಇದೆ. ದ ಮೋಸ್ಟ್ ಅಂತ ಬಂದರೆ ಖಂಡಿತ ಅದು ಸೂಪರ್ಲೇಟಿವ್ ಡಿಗ್ರಿಲಿದೆ. ನೆಕ್ಸ್ಟ್, ಈ ಒಂದು ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ದ ಡೆಫಿನೆಟ್ ಆರ್ಟಿಕಲ್ ದ ಅಂತ ಇದೆ, ಜೊತೆಗೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಸುವಂಥ ಅಬ್ಜೆಕ್ಟಿವ್ ಥರ್ಡ್ ಫಾರ್ಮ್ ಅಬ್ಜೆಕ್ಟಿವ್ ಇದೆ. ದ ಬೆಸ್ಟ್ ಅನ್ನೋದು ಇರ್ರೆಗ್ಯುಲರ್ ಅಬ್ಜೆಕ್ಟಿವ್, BEST ಬೆಸ್ಟ್, ಇದು ಅಬ್ಜೆಕ್ಟಿವ್. ಹಾಗಾಗಿ ಇದು ಯಾವ ಡಿಗ್ರಿಗೆ ಬಂದಿರುತ್ತೆ? ದ ಡೆಫಿನೆಟ್ ಆರ್ಟಿಕಲನ್ನು ಬಳಸಿದ್ದೀವಿ. ಮತ್ತು ನಾವು ಅಬ್ಜೆಕ್ಟಿವ್ನ ಮೂರನೇ ರೂಪವನ್ನು ಬಳಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಇದು ಕೂಡ ಸೂಪರ್ಲೇಟಿವ್ ಡಿಗ್ರಿಲಿದೆ ಅಂತ ನಾವು ತಿಳಿಬಹುದು. ಪಾಸಿಟಿವ್ ಡಿಗ್ರಿ ಇರ್ಬೋದು, ಕಂಪ್ಯಾರಿಟಿವ್ ಡಿಗ್ರಿ ಇರ್ಬೋದು, ಅಥವಾ ಸೂಪರ್ಲೇಟಿವ್ ಡಿಗ್ರಿ ಇರ್ಬೋದು. ಆ ವಾಕ್ಯಗಳ ರಚನೆಯ ಆಧಾರದ ಮೇಲೆ 4 ವಿಧಗಳನ್ನು ಮಾಡ್ಕೋಬಹುದು. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4. ಟೈಪ್ 1 ಅಂದರೆ ಹೇಗೆ, ಟೈಪ್ 2 ಅಂದರೆ ಹೇಗೆ, ಟೈಪ್ 3 ಅಂದರೆ ಹೇಗೆ, ಟೈಪ್ 4 ಅಂದರೆ ಹೇಗೆ ಎಂಬುದನ್ನು ಈಗ ತಿಳಿಯೋಣ. ಪಾಸಿಟಿವ್ ಡಿಗ್ರಿ ಟೈಪ್ 1ನಲ್ಲಿ 2 ನೌನ್ಗಳಿರ್ತದೆ ವಾಕ್ಯದ ಮೊದಲು ಮತ್ತು ಕೊನೆಯಲ್ಲಿ, ಮತ್ತು ಹ್ಯಾಸ್ ಇರುತ್ತೆ. ಇದು ಟೈಪ್ 1. ಟೈಪ್ 2ಅಲ್ಲಿ ನಾಟ್ ಸೋ ಮತ್ತು ಆ್ಯಸ್ ಇರುತ್ತೆ. ವಾಕ್ಯದ ಮೊದಲು ಮತ್ತು ಕೊನೆಯಲ್ಲಿ ಇಲ್ಲೂ ಸಹ 2 ನೌನ್ಗಳಿರುತ್ತೆ. ಟೈಪ್ 3ಯಲ್ಲಿ ವಾಕ್ಯದ ಪ್ರಾರಂಭ ಯಾವ ರೀತಿ ಇರುತ್ತೆ ಅಂದರೆ ನೋ ಅದರ್ ಅನ್ನೋ ವರ್ಡ್ ಇರುತ್ತೆ, ಜೊತೆಗೆ ಆ್ಯಸ್ ಇರುತ್ತೆ. ಇನ್ನು ಟೈಪ್ 4ಅಲ್ಲಿ ವೆರಿ ಫ್ಯೂ ಅನ್ನೋ ಒಂದು ಪದಗಳಿರ್ತದೆ ಅಟ್ ದಿ ವೆರಿ ಬಿಗಿನಿಂಗ್, ಜೊತೆಗೆ ಆ್ಯಸ್ ಅನ್ನೋದು ಆ ವಾಕ್ಯದಲ್ಲಿ ಇರುತ್ತೆ. ಇಷ್ಟು. ನೆಕ್ಸ್ಟ್, ಕಂಪ್ಯಾರಿಟಿವ್ ಡಿಗ್ರಿಗೆ ಬಂದರೆ ಇದರಲ್ಲಿ ವಾಕ್ಯದ ಮೊದಲು ಮತ್ತು ವಾಕ್ಯದ ಕೊನೆಯಲ್ಲಿ 2 ನೌನ್ಗಳು ಇರುತ್ತೆ, ಜೊತೆಗೆ ನಾಟ್ ಇರುತ್ತೆ, ದ್ಯಾನ್ ಇರುತ್ತೆ. ಇನ್ನು ಟೈಪ್ 2ಅಲ್ಲಿ ದ್ಯಾನ್ ಇರುತ್ತೆ, 2 ನೌನ್ಸ್ ಇರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಟೈಪ್ 2ಅಲ್ಲಿ ನಾಟ್ ಇರಲ್ಲ, ಟೈಪ್ 1ನಲ್ಲಿ ನಾಟ್ ಇರುತ್ತೆ. ನೆಕ್ಸ್ಟು ಟೈಪ್ 3ಯಲ್ಲಿ ದ್ಯಾನ್ ಎನಿ ಅದರ್ ಅಂತ ಇದ್ದರೆ ಅದು ಟೈಪ್ 3 ಕಂಪ್ಯಾರಿಟಿವ್ ಡಿಗ್ರಿ. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಲಿ ಟೈಪ್ 4 ದ್ಯಾನ್ ಮೋಸ್ಟ್ ಅಥವಾ ಮೆನಿ ಅದರ್ ಅಂತ ಇದ್ದರೆ ಅದು ಕಂಪ್ಯಾರಿಟಿವ್ ಡಿಗ್ರಿಯ ಟೈಪ್ 4. ನೆಕ್ಸ್ಟ್, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಟೈಪ್ 1 ಮತ್ತು ಟೈಪ್ 2 ಇರೋದಿಲ್ಲ. ಟೈಪ್ 1, ಟೈಪ್ 2 ಇರೋದಿಲ್ಲ. ಟೈಪ್ 3 ಇರುತ್ತೆ. ಟೈಪ್ 3 ದ ಮೋಸ್ಟ್ ಅಂತ ಇದ್ದರೆ ಅಥವಾ ದ ಅಂತ ಇದ್ದು ಸೂಪರ್ಲೇಟಿವ್ ಡಿಗ್ರಿ ಅದು ಥರ್ಡ್ ಫಾರ್ಮ್ ಆಫ್ ಅಬ್ಜೆಕ್ಟಿವ್ ಇದ್ದರೆ ಅದು ಟೈಪ್ 3 ಆಗುತ್ತೆ. ಇನ್ನು ಸೂಪರ್ಲೇಟಿವ್ ಡಿಗ್ರಿಲಿ ಟೈಪ್ 4 ಒನ್ ಆಫ್ ದ ಅಂತ ಬಂದರೆ ಅದು ಸೂಪರ್ಲೇಟಿವ್ ಡಿಗ್ರಿಯ ಟೈಪ್ 4 ಆಗುತ್ತೆ. ನೆಕ್ಸ್ಟ್, ಪಾಸಿಟಿವ್ ಡಿಗ್ರಿಯಿಂದ ಬೇರೆ ಡಿಗ್ರಿಗಳಿಗೆ ಹೇಗೆ ವಾಕ್ಯಗಳನ್ನು ಬದಲಾಯಿಸೋದು ಎಂಬುದನ್ನು ತಿಳಿಯೋಣ. ಈಗ ಟೈಪ್ 1 ಇಲ್ಲಿ ಸುಜಾ ಈಸ್ ಆ್ಯಸ್ ಗುಡ್ ಆ್ಯಸ್ ನಿಹಾಲ್ ಅಂತ ಇದೆ. ರವಿ ಈಸ್ ಆ್ಯಸ್ ಟಾಲ್ ಆ್ಯಸ್ ಅಬಿ ಅಂತ ಇದೆ. ಶಿ ಲುಕ್ಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಅವರ್ ಮದರ್ ಅಂತ ಇದೆ. ನೋಡಿ, ಎಲ್ಲದನ್ನು ಗಮನಿಸ್ಬೋದು. ಈ 3 ವಾಕ್ಯಗಳನ್ನು ಮೊದಲೆರಡು ವಾಕ್ಯಗಳಲ್ಲಿ ಮೊದಲು ಮತ್ತು ಕೊನೆಯಲ್ಲಿ ನೌನ್ಗಳು ಇರೋದನ್ನು ಕಾಣ್ಬೋದು. ಸುಜಯ್, ನಿಹಾಲ್, ರವಿ, ಅಬಿ ಅಂತ. ನೆಕ್ಸ್ಟ್, ಮೂರನೇ ಎಕ್ಸಾಂಪಲ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರೊನೌನ್ ಇದೆ, ಕೊನೆಯಲ್ಲಿ ನೌನ್ ಇರೋದನ್ನು ಕಾಣ್ಬೋದು. ಈ ರೀತಿ ಪಾಸಿಟಿವ್ ಡಿಗ್ರಿನ ಟೈಪ್ 1ನಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ. ಗಮನಿಸ್ತಾ ಇದ್ದೀರಿ, ಈ ಎಲ್ಲ ವಾಕ್ಯಗಳ ಮೊದಲು ಮತ್ತು ಕೊನೆಯಲ್ಲಿ ನೌನ್ಗಳು ಅಥವಾ ಪ್ರೊನೌನ್ಗಳು ಇರೋದನ್ನು ನಾವು ಗಮನಿಸ್ಬೋದು. ಜೊತೆಗೆ ಆ್ಯಸ್ ಇದ್ದರೆ ಅದು ಪಾಸಿಟಿವ್ ಡಿಗ್ರಿ, ಫಸ್ಟ್ ಮತ್ತು ಕೊನೆಯಲ್ಲಿ ನೌನ್ಗಳಿದ್ದರೆ ಅದು ಟೈಪ್ 1 ಆಗುತ್ತೆ. ಜೊತೆಗೆ ನೋ ಆಗಲಿ, ನಾಟ್ ಆಗಲಿ, ನೆವರ್ ಆಗಲಿ ಇಲ್ದೇ ಇರೋದನ್ನು ನಾವು ಗಮನಿಸ್ಬೋದು ಅಲ್ವಾ. ಈ ಟೈಪ್ 1ನಲ್ಲಿ ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋದಕ್ಕೆ ಬರಲ್ಲ. ಯಾಕೆಂದರೆ ಇಲ್ಲಿ 2 ವ್ಯಕ್ತಿಗಳನ್ನು ಅಥವಾ 2 ಸ್ಥಳಗಳನ್ನು 2 ವಸ್ತುಗಳನ್ನು ಮಾತ್ರ ಕಂಪೇರ್ ಮಾಡೋದ್ರಿಂದ ಇದು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋದಕ್ಕೆ ಬರಲ್ಲ.
ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಅಥವಾ ಕಂಪ್ಯಾರಿಟಿವ್ ಡಿಗ್ರಿಯಿಂದ ಪಾಸಿಟಿವ್ಗೆ ಮಾತ್ರ ಟೈಪ್ ಒನ್ನನ್ನು ಕನ್ವರ್ಟ್ ಮಾಡ್ಬೋದು. ಅರ್ಥ ಆಗಿದೆ ಅಂತ ಭಾವಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಪಾಸಿಟಿವ್ ಡಿಗ್ರಿಲಿರುವಂಥ ಈ ವಾಕ್ಯಗಳನ್ನು ಹೇಗೆ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದು ಎಂಬುದನ್ನು ತಿಳಿಯೋಣ. ನೋಡಿಲ್ಲಿ ಫಸ್ಟ್ ಪಾಸಿಟಿವಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾದ್ರೆ ಗಮನಿಸಬೇಕಾದಂತಹ ಒಂದಷ್ಟು ಮಾಹಿತಿಗಳೇನೆಂದರೆ, ಫಸ್ಟ್ ನೌನ್ ಇದೆಯಲ್ಲ ಅದು ಮತ್ತು ಕೊನೆಯಲ್ಲಿರುವಂಥ ನೌನ್ಗಳನ್ನು ಇಂಟರ್ಚೇಂಜ್ ಮಾಡಬೇಕಾಗತ್ತೆ. ಸಬ್ಜೆಕ್ಟ್ ಪ್ಲೇಸಲ್ಲಿರುವಂಥ ಮತ್ತು ಆಬ್ಜೆಕ್ಟ್ ಪ್ಲೇಸಲ್ಲಿರುವಂಥ ನೌನ್ಗಳನ್ನು ಮೊದಲು ಮತ್ತು ಕೊನೆಯಲ್ಲಿರುವಂಥ ನೌನ್ಗಳನ್ನು ಇಂಟರ್ಚೇಂಜ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಈ ಒಂದು ವಾಕ್ಯದಲ್ಲಿ ನಾಟ್ ಇರೋದಿಲ್ಲ, ಅಫರ್ಮೇಟಿವ್ ಸೆಂಟೆನ್ಸಲ್ಲಿದೆ. ಸುಜಯ್ ಈಸ್ ಆ್ಯಸ್ ಗುಡ್ ಆ್ಯಸ್ ನಿಹಾಲ್ ಅನ್ನೋದ್ರಲ್ಲಿ ನಾಟ್ ನೆವರ್ ಅನ್ನೋದು ಇರೋಲ್ಲ. ಹಾಗಾಗಿ ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ನೆಗೆಟಿವ್ ಮಾಡಬೇಕಾಗುತ್ತೆ. ನೆಗೆಟಿವ್ ಅಂದರೆ NOT ನಾಟ್ ಅಂತ ಬರೆದು ನಂತರ ನಾವು ಅಬ್ಜೆಕ್ಟಿವನ್ನು ಬರಿಬೇಕಾಗುತ್ತೆ. ಇದು ಎರಡು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬನ್ನಿ ಈಗ ಕೊಟ್ಟಿರುವಂಥ ವಾಕ್ಯವನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋಣ. ಫಸ್ಟು ಕೊನೆಯಲ್ಲಿರುವಂಥ ನೇಮನ್ನು ತಗೊಂಡಿದ್ದೀನಿ. ನಂತರ ಎಲ್ಪಿಂಗ್ ವರ್ಬ್, ಅವರು ಯಾವ ಎಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೋ ಅದೇ ಎಲ್ಪಿಂಗ್ ವರ್ಬನ್ನು ತಗೋಬೇಕು. ಈಸ್ ಕೊಟ್ಟಿದ್ದಾರೆ, ಈಸ್ನೇ ತಗೊಂಡಿದ್ದೀನಿ. ನೆಕ್ಸ್ಟ್ ಎಲ್ಪಿಂಗ್ ವರ್ಬ್ ನಂತರ NOT ನಾಟನ್ನು ಹಾಕಬೇಕು. ಕೊಟ್ಟಿರುವಂಥ ಸ್ಟೇಟ್ಮೆಂಟು ಪಾಸಿಟಿವ್ ಸೆಂಟೆನ್ಸಲ್ಲಿದೆ, ಅಂದರೆ ಅದು ಅಫರ್ಮೇಟಿವ್ ಸೆಂಟೆನ್ಸ್ ಇದೆ, ಹಾಗಾಗಿ ನಾಟನ್ನು ಸೇರಿಸ್ಬೇಕು. ನಾಟ್ ಆದ ತಕ್ಷಣವೇ ನಾವು ಅಬ್ಜೆಕ್ಟಿವನ್ನು ಬರಿಬೇಕು. ಅಬ್ಜೆಕ್ಟಿವನ್ನು ಬರೆದ ನಂತರ ನಾವು ದ್ಯಾನ್ ಅಂತ ಬರಿಬೇಕು. ಇಲ್ಲಿ ಗುಡ್ ಅನ್ನೋದು ಪಾಸಿಟಿವ್ ಡಿಗ್ರಿ ಆದರೆ ಬೆಟರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬಳಸುವಂಥ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಆದಮೇಲೆ ದ್ಯಾನನ್ನು ಬಳಸಬೇಕು. ದ್ಯಾನ್ ಆದಮೇಲೆ ಫಸ್ಟ್ ಇರುವಂಥ ನೌನನ್ನು ಕೊನೆಯಲ್ಲಿ ಬರಿಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ರವಿ ಈಸ್ ಆ್ಯಸ್ ಟಾಲ್ ಆ್ಯಸ್ ಅಬಿ. ನೋಡಿ, ರವಿ ಅನ್ನೋದು ಮೊದಲ ಪದವಾಗಿದ್ದು ಇದು ನೌನ್ ಆಗಿದೆ. ಅಬಿ ಅನ್ನೋದು ಕೂಡ ನೌನ್ ಆಗಿದೆ, ಅದು ವಾಕ್ಯದ ಕೊನೆಯಲ್ಲಿದೆ. ಈಗ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡುವಾಗ ಅಬಿ ಅನ್ನೋದನ್ನು ಫಸ್ಟ್ ತಗೋಬೇಕು. ನಂತರ ಯಾವ ಎಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೋ ಅದೇ ಎಲ್ಪಿಂಗ್ ವರ್ಬು. ಈಸನ್ನು ಕೊಟ್ಟಿದ್ದಾರೆ, ಈಸೇ ತಗೋತಾ ಇದ್ದೀನಿ, ISGs. ಎಲ್ಪಿಂಗ್ ವರ್ಬ್ ಆದ ನಂತರ NOT ನಾಟನ್ನು ನಾವು ಬರಿಬೇಕು. ನೆಕ್ಸ್ಟು ಇಲ್ಲಿ ಅಬ್ಜೆಕ್ಟಿವ್ ಒಂದು ಸಿಲಬಲ್ ಅಬ್ಜೆಕ್ಟಿವ್ ಆಗಿದೆ, ಹಾಗಾಗಿ ನಾವೇನು ಮಾಡಬೇಕು, ER ಅನ್ನು ಸೇರಿಸಿ ಟಾಲರ್ ಅಂತ ಮಾಡಬೇಕು. ಅಬ್ಜೆಕ್ಟಿವ್ ಆದ ನಂತರ ನಾವು ದ್ಯಾನ್ ಅಂತ ಬರಿಬೇಕು. ಕೊನೆಯಲ್ಲಿ ಮೊದಲ ಪದವಾದಂಥ ನೌನ್ ಆದಂಥ ರವಿ ಎಂಬುದನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರಿಬೇಕು. ಇದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಹೀಗಾಗುತ್ತೆ, ಅಬಿ ಈಸ್ ನಾಟ್ ಟಾಲರ್ ದ್ಯಾನ್ ರವಿ ಅಂತ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ. ಸುಜಯ್ ಈಸ್ ಆ್ಯಸ್ ಹ್ಯಾಂಡ್ಸಮ್ ಆ್ಯಸ್ ನಿಹಾಲ್ ಅಂತ ಇದೆ. ಇಲ್ಲಿ ಹ್ಯಾಂಡ್ಸಮ್ ಅನ್ನೋದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರುವ ಪದ ಆಗಿದೆ, ಹಾಗಾಗಿ ನಾವು ER ಅನ್ನು ಬಳಸಬಾರ್ದು. ಬದಲಾಗಿ ಅಬ್ಜೆಕ್ಟಿವ್ಗಿಂತ ಮೊದಲು MORE ಮೋರ್ ಅನ್ನೋದನ್ನು ಬರೆದು ನಂತರ ಅಬ್ಜೆಕ್ಟಿವನ್ನು ಬರಿಬೇಕಾಗುತ್ತೆ. ಬನ್ನಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ಕೊನೆಯ ನೌನನ್ನು ಮೊದಲು ಬರ್ಕೋಬೇಕು. ನಿಹಾಲ್ ಅಂತ ಕೊನೆಯಲ್ಲಿದೆ, ನಿಹಾಲ್ ಅಂತ ಬರೆದಿದ್ದೀವಿ. ನಂತರ ಎಲ್ಪಿಂಗ್ ವರ್ಬ್ ಈಸ್ ಅಂತ ಕೊಟ್ಟಿದ್ದಾರೆ, ಈಸ್ ಅಂತ ಬರ್ಕೋಬೇಕು. ಈಸ್ ಆಯಿತು. ನೆಕ್ಸ್ಟು ಪಾಸಿಟಿವ್ ಡಿಗ್ರಿ ಅಫರ್ಮೇಟಿವ್ ಸೆಂಟೆನ್ಸಲ್ಲಿದೆ, ಹಾಗಾಗಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾವು ಎಲ್ಪಿಂಗ್ ವರ್ಬ್ ನಂತರ NOT ನಾಟನ್ನು ಬರಿಬೇಕು. ನಂತರ ಹ್ಯಾಂಡ್ಸಮ್ ಅನ್ನೋದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರೋ ಅಬ್ಜೆಕ್ಟಿವ್ ಆಗಿದೆ, ಹಾಗಾಗಿ ಒಂದು ಅಬ್ಜೆಕ್ಟಿವನ್ನು ಬರೆಯೋಕ್ಕಿಂತ ಮುಂಚೆ MORE ಮೋರ್ ಅನ್ನೋದನ್ನು ಬರೆದು ಕೊಟ್ಟಿರುವ ಆ ಅಬ್ಜೆಕ್ಟಿವನ್ನು ಅದನ್ನು ಬರಿಬೇಕು. ಮೋರ್ ಆ್ಯಂಡ್ ಸಮ್ ಅಬ್ಜೆಕ್ಟಿವ್ ನಂತರ ದ್ಯಾನನ್ನು ಬರಿಬೇಕು. ದ್ಯಾನ್ ಆದಮೇಲೆ ಮೊದಲ ನೌನ್ ಆದಂಥ ಒಂದು ಸುಜಯ್ ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ. ನಿಮಗೆ ಟೈಪ್ 1 ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಟೈಪ್ 2ಗೆ ಹೋಗ್ತಾ ಇದ್ದೀನಿ. ಈಗ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಸುಜಯ್ ಈಸ್ ನಾಟ್ ಸೋ ಟಾಲ್ ಆ್ಯಸ್ ನಿಹಾಲ್ ಅಂತ ಇದೆ. ಇದು ಫಸ್ಟ್ ನಾವೇನು ಮಾಡಬೇಕು, ಕೀವರ್ಡ್ಗಳನ್ನ
ನಾವು ಗಮನಿಸಿ ಅದು ಯಾವ ಡಿಗ್ರಿಲಿದೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ಜೊತೆಗೆ ಯಾವ ಟೈಪ್ನಲ್ಲಿಯೂ ಇದೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ನೋಡಿ, ಸೋ ಆ್ಯಸ್ ಇದೆ, ಹಾಗಾಗಿ ಅದು ಪಾಸಿಟಿವ್ ಡಿಗ್ರಿಲಿದೆ ಅಂತ ಅರ್ಥ ಆಯಿತು. ಜೊತೆಗೆ ಬಿಗಿನಿಂಗು ಮತ್ತು ಎಂಡಿಂಗಲ್ಲಿ ನೇಮ್ಸ್ ಇದೆ, ಜೊತೆಗೆ ನಾಟ್ ಇದೆ, ಹಾಗಾಗಿ ಇದು ಪಾಸಿಟಿವ್ ಡಿಗ್ರಿ ಟೈಪ್ ನಂಬರ್ 2 ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಈಗ ಪಾಸಿಟಿವ್ ಡಿಗ್ರಿ ಸ್ಟೇಟ್ಮೆಂಟು ನೆಗೆಟಿವಲ್ಲಿದೆ, ಹಾಗಾಗಿ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಾಡುವಾಗ ನಾವು ಅಫರ್ಮೇಟಿವ್ ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಅಫರ್ಮೇಟಿವ್ ಸೆಂಟೆನ್ಸನ್ನು ಅಂದರೆ ನಾಟನ್ನು ಬಳಸ್ದೇ ಇರಬೇಕಾಗುತ್ತೆ. ನೋಡೋಣ ಈಗ ಯಾವ ರೀತಿ ಚೇಂಜ್ ಮಾಡೋದು ಅಂತ. ಕಂಪ್ಯಾರಿಟಿವ್ ಡಿಗ್ರಿಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿರುವಂಥ ನೇಮನ್ನು ನೌನನ್ನು ಫಸ್ಟು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರ್ಕೋಬೇಕು. ನಿಹಾಲ್ ಅಂತ ಪಾಸಿಟಿವ್ ಡಿಗ್ರಿ ಕೊನೆಯಲ್ಲಿದೆ, ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೊಂಡಿದ್ದೀನಿ, ನಿಹಾಲ್. ನಂತರ ಎಲ್ಪಿಂಗ್ ವರ್ಬನ್ನು ಬರೀಬೇಕು. IS ಎಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ, ಎಲ್ಪಿಂಗ್ ವರ್ಬ್ ಆದಮೇಲೆ ನಾಟನ್ನು ಬರೀತಾ ಇದ್ದೋ ಟೈಪ್ 1ನಲ್ಲಿ. ಈಗ ಆಲ್ರೆಡಿ ಅವನೇ ಕೊಟ್ಟಿರೋದ್ರಿಂದ ನಾವು ಕಂಪ್ಯಾರಿಟಿವ್ ಡಿಗ್ರಿಲಿ ನಾಟನ್ನು ಬರೆಯೋ ಹಾಗಿಲ್ಲ. ನೆಕ್ಸ್ಟು ನಾವು ಅಬ್ಜೆಕ್ಟಿವನ್ನು ಬರೀಬೇಕು. ಟಾಲ್ ಇದೆ, 1 ಸಿಲಬಲ್ ಅಬ್ಜೆಕ್ಟಿವು, ಅದು ಕಂಪ್ಯಾರಿಟಿವ್ ಡಿಗ್ರಿಲಿ ಟಾಲರ್ ಆಗುತ್ತೆ. ಅನ್ನು ಸೇರಿಸಿ ನಾವು ಟಾಲರ್ ಅಂತ ಮಾಡಬೇಕು. ಅಬ್ಜೆಕ್ಟಿವ್ ಆದ ತಕ್ಷಣ ನಾವು THAN ದ್ಯಾನನ್ನು ಬಳಸಬೇಕು. ದ್ಯಾನ್ ಆದಮೇಲೆ ನಾವು ಫಸ್ಟ್ ನೌನನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಇರುವಂತಹ ಮೊದಲ ಹೆಸರನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೀಬೇಕು. ಹೀಗೆ ನಾವು ಟೈಪ್ 2ಅನ್ನು ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಕಾವ್ಯ ಈಸ್ ನಾಟ್ ಸೋ ಗುಡ್ ಆ್ಯಸ್ ದಿವ್ಯಾ. ಇದು ಪಾಸಿಟಿವ್ ಡಿಗ್ರಿಲಿದೆ. ಹೇಗೆ? ಸೋ ಆ್ಯಸ್ ಇದೆ, ಪಾಸಿಟಿವ್ ಡಿಗ್ರಿ. ಬಿಗಿನಿಂಗು ಮತ್ತು ಎಂಡಿಂಗಲ್ಲಿ ನೇಮ್ಸ್ ಇದೆ, ಜೊತೆಗೆ ನಾಟ್ ಇದೆ, ಹಾಗಾಗಿ ಇದು ಟೈಪ್ ನಂಬರ್ 2, ಪಾಸಿಟಿವ್ ಡಿಗ್ರಿ ಟೈಪ್ ನಂಬರ್ 2. ಇದನ್ನು ಯಾವ ರೀತಿ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದು ನೋಡೋಣ. ಮೊದಲು ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿರುವ ನೌನನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರೀಬೇಕು. ದಿವ್ಯಾ ಅಂತ ಕೊನೆಯಲ್ಲಿದೆ, ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಲಿ ಫಸ್ಟ್ ದಿವ್ಯಾ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಎಲ್ಪಿಂಗ್ ವರ್ಬು ಪಾಸಿಟಿವ್ ಡಿಗ್ರಿಲಿ ISIS ಅಂತ ಕೊಟ್ಟಿದ್ದಾನೆ, ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲೂ ಕೂಡ ಅದನ್ನೇ ಬರೀಬೇಕು, ISIS. ನೆಕ್ಸ್ಟು ಇರ್ರೆಗ್ಯುಲರ್ ಅಬ್ಜೆಕ್ಟಿವನ್ನು ಕೊಟ್ಟಿದ್ದಾನೆ, ಗುಡ್. ಪಾಸಿಟಿವ್ ಡಿಗ್ರಿಯಲ್ಲಿ ಇರ್ರೆಗ್ಯುಲರ್ ಅಬ್ಜೆಕ್ಟಿವ್ ಇದೆ, ಅದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬೆಟರ್ ಆಗುತ್ತೆ. ಎಲ್ಪಿಂಗ್ ವರ್ಬ್ ಆದಮೇಲೆ ನಾವು ಅಬ್ಜೆಕ್ಟಿವನ್ನು ಬರಿತಾ ಇದ್ದೀವಿ. ಅಬ್ಜೆಕ್ಟಿವ್ನ ನಂತರ ದ್ಯಾನನ್ನು ಬರೀಬೇಕು. THAN ದ್ಯಾನನ್ನು ಬರೀಬೇಕು. ದ್ಯಾನ್ ಮಾತ್ರ ಬರೀಬೇಕು. ನಂತರ ಪಾಸಿಟಿವ್ ಡಿಗ್ರಿಯಲ್ಲಿರುವಂತಹ ನೌನ್ ಫಸ್ಟ್ ನೌನನ್ನು ಕಂಪ್ಯಾರಿಟಿವ್ ಡಿಗ್ರಿಯ ಕೊನೆಯಲ್ಲಿ ಬರೀಬೇಕು. ಹೀಗೆ ನಾವು ಪಾಸಿಟಿವಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೋದು. ದಿವ್ಯಾ ಈಸ್ ಬೆಟರ್ ದ್ಯಾನ್ ಕಾವ್ಯ. ನೆಕ್ಸ್ಟ್ ಒನ್, ಕಿರಣ್ ವಾಸಂಟ್ ಸೋ ಇಂಟೆಲಿಜೆಂಟ್ ಆ್ಯಸ್ ವರುಣ್. ಫಸ್ಟು ವರುಣನ್ನು ಬರ್ಕೋಬೇಕು. ನೆಕ್ಸ್ಟ್ ಎಲ್ಪಿಂಗ್ ವರ್ಬ್ ವಾಸ್ ಕೊಟ್ಟಿದ್ದಾರೆ. ಇಂಟೆಲಿಜೆಂಟ್ ಮೋರ್ ದ್ಯಾನ್ 1 ಸಿಲಬಲ್ ಆಗಿದೆ, ಹಾಗಾಗಿ ಮೋರ್ ಇಂಟೆಲಿಜೆಂಟ್ ಅಂತ ಬರ್ಕೋಬೇಕು. ನೆಕ್ಸ್ಟು ದ್ಯಾನನ್ನು ಬರ್ಕೋಬೇಕು. ಅಬ್ಜೆಕ್ಟಿವ್ ಆದಮೇಲೆ ದ್ಯಾನ್ ಬರೆದು ಕೊನೆಯಲ್ಲಿ ಕಿರಣ್ ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಟೈಪ್ ನಂಬರ್ 3. ಇಲ್ಲಿ ಈ ಪಾಸಿಟಿವ್ ಡಿಗ್ರಿಯನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೋದು. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಅದು ಯಾವ ಡಿಗ್ರಿಲಿದೆ ಫಸ್ಟ್ ಐಡೆಂಟಿಫೈ ಮಾಡೋಣ. ಓಕೆ, ನೋ ಅದರ್ ಬಾಯ್ ಇನ್ ಮೈ ಕ್ಲಾಸ್ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ನಿಹಾಲ್ ಅಂತ ಇದೆ. ಇದು ಯಾವ ಡಿಗ್ರಿಲಿದೆ ಅಲ್ವಾ? ಹೇಗೆ ಕಂಡುಹಿಡಿಯೋದು? ಕೀವರ್ಡ್ಸ್ ಏನಿದೆ? ಆ್ಯಸ್ ಇದೆ, ಹಾಗಾಗಿ ಇದು ಪಾಸಿಟಿವ್ ಡಿಗ್ರಿಲಿದೆ, ಕನ್ಫರ್ಮ್. ಆದರೆ ಯಾವ ಟೈಪ್ ಅಂತ ಡಿಸೈಡ್ ಮಾಡಬೇಕಲ್ವಾ? ಇದು ಟೈಪ್ 1 ಟೈಪ್ 2 ಅಲ್ಲ. ಯಾಕೆಂದರೆ ಫಸ್ಟ್ ವರ್ಡ್ ಇದೆಯಲ್ಲ ಅದು ನೌನ್ ಆಗಬೇಕಾಗಿತ್ತು. ಇಲ್ಲಿ ನೋ ಅದರ್ ಇದೆ, ನೋ ಇದೆ, ಹಾಗಾಗಿ ಇದು ಟೈಪ್ ನಂಬರ್ 1 ಟೈಪ್ ನಂಬರ್ 2 ಅಲ್ಲ. ಮತ್ತು ಇದು ಟೈಪ್ ನಂಬರ್ 3. ನೋ ಅದರಿಂದ ವಾಕ್ಯವು ಪ್ರಾರಂಭ ಆಗ್ತಾ ಇದ್ದರೆ ಅದು ಪಾಸಿಟಿವ್ ಡಿಗ್ರಿಲಿದೆ, ಜೊತೆಗೆ ಟೈಪ್ ನಂಬರ್ 3 ಅಂತ ನಾವು ತಿಳ್ಕೊಬೇಕು. ಅರ್ಥ ಆಗಿದೆಯಾ? ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಾಗಿರ್ಬೋದು ಅಥವಾ ಸೂಪರ್ಲೇಟಿವ್ ಡಿಗ್ರಿಯಲ್ಲಾಗಿರ್ಬೋದು, ಕಂಪ್ಯಾರಿಟಿವ್ ಡಿಗ್ರಿಯ ಮೊದಲ ಪದ
ಸೂಪರ್ಲೇಟಿವ್ ಡಿಗ್ರಿಯ ಮೊದಲ ಪದ, ಆ ವಾಕ್ಯಗಳ ಮೊದಲ ಪದ ಯಾವಾಗಲೂ ನೌನೇ ಆಗಿರ್ತದೆ. ನೌನೇ ಬರಿಬೇಕು, ಫಸ್ಟ್ ನೌನೇ ಬರಬೇಕು. ಟೈಪ್ 3 ಪಾಸಿಟಿವ್ ಡಿಗ್ರಿಯಲ್ಲಿ ನೌನು ವಾಕ್ಯದ ಕೊನೆಯಲ್ಲಿರುತ್ತೆ. ನೌನ್ ಈಸ್ ಅಟ್ ದಿ ಎಂಡ್ ಆಫ್ ಎ ಸೆಂಟೆನ್ಸ್. ಅದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರೀಬೇಕು. ನೌನ್ ಎಂಡಲ್ಲಿ ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿ ಏನಿದೆ, ನಿಹಾಲ್ ಅಂತ ಇದೆ, ನೇಮ್ ಅದು ನೌನು, ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಲಿ ಫಸ್ಟ್ ಬರ್ಕೋಬೇಕು. ನಂತರ ಎಲ್ಪಿಂಗ್ ವರ್ಬ್ ಅವರೇ ಕೊಟ್ಟಿದ್ದಾರೆ. ಎಲ್ಪಿಂಗ್ ವರ್ಬು ಅವ್ರು ಕೊಟ್ಟರೆ ವಾಸ್ ಕೊಡ್ಬೋದು, ಇಲ್ಲ ಈಸ್ ಕೊಡ್ಬೋದು. IS ಈಸ್ ಇಲ್ಲ WAS ವಾಸ್ ಎರಡರಲ್ಲೊಂದು ಕೊಡ್ತಾರೆ, ನೋಡ್ಕೋಬೇಕು. ಇಲ್ಲ IS ಈಸ್ ಕೊಟ್ಟಿದ್ದಾರೆ, ನೇಮ್ ಆದಮೇಲೆ ನೌನ್ ಆದಮೇಲೆ ಎಲ್ಪಿಂಗ್ ವರ್ಬ್ ಬರೀಬೇಕು. ನೆಕ್ಸ್ಟ್ ಎಲ್ಪಿಂಗ್ ವರ್ಬ್ ಆದಮೇಲೆ ನಾವು ಇಲ್ಲಿ ಯಾವುದೇ ರೀತಿಯ ನಾಟು ನೋ ಅನ್ನೋ ಸೇರ್ಸೋಂಗಿಲ್ಲ. ಅವ್ನು ಕೊಟ್ಟಿರೋದು ಆಲ್ರೆಡಿ ನೆಗೆಟಿವ್ ಸೆಂಟೆನ್ಸಲ್ಲಿದೆ, ಹಾಗಾಗಿ ನಾಟನ್ನು ಬರೆಯೋಂಗಿಲ್ಲ, ಬದಲಾಗಿ ಅಬ್ಜೆಕ್ಟಿವನ್ನು ಬರೀಬೇಕು. ಅಬ್ಜೆಕ್ಟಿವ್ ಯಾವುದಿದೆ, ಆ್ಯಸ್ ನಡುವೆ ಇರುವಂಥದ್ದೇ ಅಬ್ಜೆಕ್ಟಿವ್. ಸ್ಟ್ರಾಂಗ್ ಅನ್ನೋದು ಒಂದು ಸಿಲಬಲ್ ಅಬ್ಜೆಕ್ಟಿವ್. ಹಾಗಾಗಿ ನಾವು ಆ ಸ್ಟ್ರಾಂಗಿಗೆ ಏನು ಮಾಡಬೇಕು, ಅನ್ನು ಸೇರಿಸಿ ಸ್ಟ್ರಾಂಗರ್ ಅಂತ ಮಾಡ್ದೋ. ಅಬ್ಜೆಕ್ಟಿವ್ ಆದ ತಕ್ಷಣವೇ ನಾವು THAN ದ್ಯಾನನ್ನು ಬರಿಬೇಕು. ಏನು ಬರಿಬೇಕು, ದ್ಯಾನನ್ನು ಬರಿಬೇಕು. ದ್ಯಾನ್ ನಂತರ ಏನು ಬರಿಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಇರುವಂಥ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆಯಲ್ಲ, ಅಲ್ಲಿ ನೋ ಜಾಗದಲ್ಲಿ ಎನಿ ಅಂತ ಸೇರಿಸಿ ಇನ್ನು ಉಳಿದ ಎಲ್ಲ ಪದಗಳನ್ನು ದ್ಯಾನ್ನ ನಂತರ ಬರಿಬೇಕು. ಈಗ ನೋಡಿ, ನೋ ಜಾಗಕ್ಕೆ ಎನಿ ಸೇರಿಸ್ತಾ ಇದ್ದೀನಿ. ಎನಿ ಅದರ್ ಬಾಯ್ ಇನ್ ಮೈ ಕ್ಲಾಸ್ ಅಂತ ಇದೆ. ಅಷ್ಟು ಪದಗಳನ್ನು ದ್ಯಾನ್ನ ನಂತರ ಬರಿಬೇಕು. ಅರ್ಥ ಆಗಿದೆಯಾ? ನೆಕ್ಸ್ಟು ಪಾಸಿಟಿವ್ ಡಿಗ್ರಿಯಿಂದ ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡೋದು ಎಂಬುದನ್ನು ತಿಳಿಯೋಣ. ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿರುವಂತಹ ನೌನನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಲಿರ್ಬೋದು ಅಥವಾ ಸೂಪರ್ಲೇಟಿವ್ ಡಿಗ್ರಿಲಿರ್ಬೋದು, ಅದನ್ನು ಫಸ್ಟ್ ಬರ್ಕೋಬೇಕು. ಈಗಾಗಲೇ ಹೇಳಿದ್ದೀನಿ ಅಲ್ವಾ? ಈಗ ನಾವು ಫಸ್ಟ್ ಕೊಟ್ಟಿರುವಂಥ ನೌನನ್ನು ಬರ್ಕೊಂಡಿದ್ದೀವಿ. ನಿಹಾಲ್ ಅಂತ ಕೊಟ್ಟಿದ್ದಾರೆ. ಎಲ್ಪಿಂಗ್ ವರ್ಬು ನಾನು ಈಗಾಗಲೇ ಹೇಳಿದ್ದೀನಿ, ವಾಸ್ ಅಥವಾ ಈಸ್ ಕೊಡ್ತಾರೆ ಅಂತ. ಇಲ್ಲಿ ಈಸ್ ಕೊಟ್ಟಿದ್ದಾರೆ, ಈಸ್ ಆಯಿತು. ನೆಕ್ಸ್ಟು ಅಬ್ಜೆಕ್ಟಿವ್ ಇದೆಯಲ್ಲ, ಸ್ಟ್ರಾಂಗ್ ಅಂತ ಅಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಅಬ್ಜೆಕ್ಟಿವ್ ಯಾವ ರೀತಿ ಐಡೆಂಟಿಫೈ ಮಾಡೋದು, ಹ್ಯಾಸ್ ಮತ್ತು ಆ್ಯಸ್ ನಡುವೆ ಇರುವಂಥ ಪದ ಅಬ್ಜೆಕ್ಟಿವ್ ಆಗಿರುತ್ತೆ. ಅದು ಎಷ್ಟು ಸಿಲಬಲ್ ಅಂತ ನೋಡ್ಕೋಬೇಕು. ಈಗ ಸಿಲಬಲ್ ಮೇಲೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ತಮಗೆ ಸಿಲಬಲ್ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದರೆ ವಿಡಿಯೋವನ್ನು ನೋಡಿ. ಮತ್ತು ಡಿಗ್ರಿ ಆಫ್ ಕಂಪ್ಯಾರಿಸನ್ ಮೇಲೆ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಆ್ಯಸ್ ಮತ್ತು ಆ್ಯಸ್ ನಡುವೆ ಇರುವಂಥ ಪದ ಅಬ್ಜೆಕ್ಟಿವ್ ಆಗಿರುತ್ತೆ, ಅದು ಒಂದು ಸಿಲಬಲ್. ಹಾಗಾಗಿ ನಾವೇನು ಮಾಡಬೇಕು ಅಂತ ಅಂದರೆ ಸೂಪರ್ಲೇಟಿವ್ ಡಿಗ್ರಿಲಿ ಸ್ಟ್ರಾಂಗೆಸ್ಟ್ ಅಂತ ಮಾಡಬೇಕು. ESTಯನ್ನು ಸೇರಿಸಬೇಕು. ESTಯನ್ನು ಸೇರಿಸಿ ಅಬ್ಜೆಕ್ಟಿವ್ ಬರೆಯೋಕ್ಕಿಂತ ಮೊದಲು ಡೆಫಿನೆಟ್ ಆರ್ಟಿಕಲ್ THE ದಾನ ಬರೆದು ನಂತರ ಅಬ್ಜೆಕ್ಟಿವನ್ನು ಬರಿಬೇಕು. ದ ಸ್ಟ್ರಾಂಗೆಸ್ಟ್ ಆಯಿತು. ಎಲ್ಪಿಂಗ್ ವರ್ಬ್ ಆದ ನಂತರ ಎಲ್ಪಿಂಗ್ ವರ್ಬನ್ನು ಬರೆದ ನಂತರ ಅಬ್ಜೆಕ್ಟಿವನ್ನು ಬರೀಬೇಕು. ಸ್ಟ್ರಾಂಗ್ ಇದೆ, ಅದು ಸೂಪರ್ಲೇಟಿವ್ ಡಿಗ್ರಿಲಿ ದಿ ಸ್ಟ್ರಾಂಗೆಸ್ಟ್ ಆಯಿತು. ಇಲ್ಲಿ ಪಾಸಿಟಿವ್ ಡಿಗ್ರಿಯನ್ನು ನೋಡಿ, ನೋ ಅದರ್ ಬಾಯ್ ಇನ್ ಮೈ ಕ್ಲಾಸ್ ಈಸ್, IS ಈಸ್ ಎಲ್ಪಿಂಗ್ ವರ್ಬ್. ಅಲ್ಲಿ ತನಕನೂ ಎಲ್ಪಿಂಗ್ ವರ್ಬನ್ನು ಹೊರತುಪಡಿಸಿ ಪ್ರಾರಂಭದಿಂದ ಎಲ್ಪಿಂಗ್ ವರ್ಬ್ ತನಕ ನಾವು ಏನು ಮಾಡಬೇಕಾಯ್ತದೆ, ನೋ ಅದರ್ ಅನ್ನೋ ಪದಗಳನ್ನು ಬಿಟ್ಟು ಉಳಿದ ಪದಗಳನ್ನು ಈ ಅಬ್ಜೆಕ್ಟಿವನ್ನು ಬರೆದ ನಂತರ ಬರಿಬೇಕಾಗುತ್ತೆ. ಸ್ಟ್ರಾಂಗೆಸ್ಟ್ ಅಂತ ಅಬ್ಜೆಕ್ಟಿವನ್ನು ಬರೆದಿದ್ದೀವಿ, ನಂತರ ಏನು ಮಾಡಬೇಕು, ನೋ ಅದರನ್ನು ಬಿಟ್ಟು ಬಾಯ್ ಇನ್ ಮೈ ಕ್ಲಾಸ್ ಅಂತ ಬರಿಬೇಕಾಗುತ್ತೆ. ಇದು ಪಾಸಿಟಿವ್ ಡಿಗ್ರಿಯಿಂದ ಸೂಪರ್ಲೇಟಿವ್ಗೆ ಈ ರೀತಿ ನಾವು ಕನ್ವರ್ಟ್ ಮಾಡಬೇಕು. ಅರ್ಥ ಆಗಿದೆಯಾ? ಒನ್ ಮೋರ್ ಎಕ್ಸಾಂಪಲನ್ನು ನೋಡೋಣ. ನೋ ಅದರ್ ಸಿಟಿ ಆಫ್ ಕರ್ನಾಟಕ ವಾಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಹಂಪೆ ಅಂತ ಇದೆ. ಇದನ್ನು ಯಾವ ರೀತಿ ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋದು ಅನ್ನೋದನ್ನು ಈಗ ತಿಳಿಯೋಣ. ಫಸ್ಟ್ ನಾವು ಈ ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದನ್ನು ತಿಳಿತಾ ಇದ್ದೀವಿ. ಫಸ್ಟ್ ನೌನನ್ನು ಬರ್ಕೋತಾ ಇದ್ದೀವಿ. ಹಂಪೆ ಇದನ್ನು ಫಸ್ಟ್ ಬರಿತಾ ಇದ್ದೀವಿ. ಇಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ಎಲ್ಪಿಂಗ್ ವರ್ಬ್ ವಾಸ್ ಇದೆ, ವಾಸನ್ನು ಕೊಟ್ಟಿದ್ದಾರೆ. ನೌನನ್ನು ಬರೆದ ನಂತರ ವಾಸ್ ಅಂತ ಬರೆದು ನಂತರ ಅಬ್ಜೆಕ್ಟಿವನ್ನು ಬರೀಬೇಕು. ಎಲ್ಪಿಂಗ್ ವರ್ಬ್ ನಂತರ ಅಬ್ಜೆಕ್ಟಿವ್ ಬರೀಬೇಕು.
ಈ ಪಾಸಿಟಿವ್ ಡಿಗ್ರಿಲಿ ಯಾವ ಅಬ್ಜೆಕ್ಟಿವನ್ನು ಕೊಟ್ಟಿದ್ದಾರೆ? ಆ್ಯಸ್ ನಡುವೆ ಇರುವಂಥ ಪದ ಯಾವುದು? ಬ್ಯೂಟಿಫುಲ್. ಈ ಬ್ಯೂಟಿಫುಲ್ ಅನ್ನೋದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರುವ ಪದ ಆಗಿದೆ. ಹಾಗಾಗಿ ನಾವು ಆ ಅಬ್ಜೆಕ್ಟಿವನ್ನು ಬರೆಯೋಕ್ಕಿಂತ ಮುಂಚೆ ನಾವು ಮೋರ್ ಅಂತ ಬರೀಬೇಕು. MORE ಮೋರ್ ಅಂತ ಬರೆದು ನಂತರ ಅಬ್ಜೆಕ್ಟಿವನ್ನು ಬರೀಬೇಕು. ಈ ಬ್ಯೂಟಿಫುಲ್ಗೆ ER ಆಗಲಿ IER ಆಗಲಿ ಸೇರಿಸಬಾರ್ದು. ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲ್ ಇದ್ದರೆ ನಾವು ಆ ಅಬ್ಜೆಕ್ಟಿವ್ನ ಮೊದಲು ನಾವು MORE ಅಂತ ಮೋರ್ ಅಂತ ಬರೀಬೇಕು. ನಂತರ ಅಬ್ಜೆಕ್ಟಿವನ್ನು ಬರೆದ ನಂತರ THAN ಅನ್ನು ಬರೀಬೇಕು. ದ್ಯಾನ್ ಅಂತ ಬರೀಬೇಕು. ದ್ಯಾನ್ ನಂತರ ಏನು ಬರೀಬೇಕು? ಈಗಾಗಲೇ ನಾನು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಹೇಳಿದ್ದೀನಿ. ನೋಗೆ ಬದಲಾಗಿ ಎನಿ ಅನ್ನೋ ಒಂದು ಪದವನ್ನು ಸೇರಿಸಿ ಎಲ್ಪಿಂಗ್ ವರ್ಬ್ ತನಕನೂ ಕೂಡ ಪಾಸಿಟಿವ್ ಡಿಗ್ರಿಯಲ್ಲಿ ಎಲ್ಲಿ ಎಲ್ಪಿಂಗ್ ವರ್ಬ್ ಇದೆಯೋ ಅಲ್ಲಿ ತನಕ ನಾವು ಆ ಪದಗಳನ್ನು ಯಥಾವತ್ತಾಗಿ ಆ್ಯಸ್ ಇಟ್ ಈಸ್ ನಾವು ದ್ಯಾನ್ ನಂತರ ಬರೀಬೇಕು. ಏನಾಯಿತು? ದ್ಯಾನ್ ಎನಿ ಅದರ್ ಸಿಟಿ ಆಫ್ ಕರ್ನಾಟಕ ಆಯ್ತಲ್ವಾ? ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿಗೆ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟ್ ನೌನನ್ನು ಬರ್ಕೋತಾ ಇದ್ದೀವಿ, ಹಂಪಿ. ನೆಕ್ಸ್ಟು ಕೊಟ್ಟಿರುವಂಥ ಹೆಲ್ಪಿಂಗ್ ವರ್ಬ್ ಯಾವುದು? ವಾಸ್ ಕೊಟ್ಟಿದ್ದಾರೆ, ವಾಸ್ ಅಂತ ಬರ್ಕೊಂಡು. ನೆಕ್ಸ್ಟು ಪಾಸಿಟಿವ್ ಡಿಗ್ರಿಯಲ್ಲಿ ಯಾವ ಅಬ್ಜೆಕ್ಟಿವ್ ಕೊಟ್ಟಿದ್ದಾರೆ? ಆ್ಯಸ್ ನಡುವೆ ಇರೋವಂಥದ್ದು ಅಬ್ಜೆಕ್ಟಿವು ಬ್ಯೂಟಿಫುಲ್ ಅನ್ನೋದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರುವಂತಹ ಅಬ್ಜೆಕ್ಟಿವ್ ಆಗಿದೆ. ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಆ ಅಬ್ಜೆಕ್ಟಿವನ್ನು ಬರೆಯೋಕ್ಕಿಂತ ಮುಂಚೆ ದ ಮೋಸ್ಟ್ ಅಂತ ಬರೀಬೇಕು. ದ ಮೋಸ್ಟ್ ಬ್ಯೂಟಿಫುಲ್. ಓಕೆ. ನೆಕ್ಸ್ಟು ಅಬ್ಜೆಕ್ಟಿವನ್ನು ಬರೆದ ತಕ್ಷಣ ನಾವು ಪಾಸಿಟಿವ್ ಡಿಗ್ರಿಯಲ್ಲಿರುವಂಥ ನೋ ಅದರ್ ಪದಗಳನ್ನು ತೆಗೆದು ನಂತರ ಪದಗಳನ್ನು ಅಪ್ ಟು ಹೆಲ್ಪಿಂಗ್ ವರ್ಬ್ವರೆಗೆ ಇರುವಂಥ ಎಲ್ಲ ಪದಗಳನ್ನು ಸೂಪರ್ಲೇಟಿವಲ್ಲಿ ಅಬ್ಜೆಕ್ಟಿವ್ನ ನಂತರ ಬರೀಬೇಕು. ಈಗ ಪಾಸಿಟಿವ್ ಡಿಗ್ರಿಯಲ್ಲಿ ಇರುವಂಥ ನೋ ಅದರನ್ನು ತೆಗೆದ್ರೆ ಸಿಟಿ ಆಫ್ ಕರ್ನಾಟಕ ಅಂತ ಉಳಿಯುತ್ತೆ. ಅದನ್ನು ಸೂಪರ್ಲೇಟಿವ್ ಡಿಗ್ರಿಲಿ ಅಬ್ಜೆಕ್ಟಿವ್ನ ನಂತರ ಬರೆಯೋದು ಸಿಟಿ ಆಫ್ ಕರ್ನಾಟಕ. ಓಕೆ. ಟೈಪ್ ನಂಬರ್ 4 ಇದು ಭಾಳ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮತ್ತೆ ಇದನ್ನು ಸ್ವಲ್ಪ ಅರ್ಥ ಆಗೋ ತನಕ ನೀವು ವಿಡಿಯೋವನ್ನು ಪುನಃ ನೋಡಿ. ಟೈಪ್ ನಂಬರ್ 4ಅಲ್ಲಿ ಅಂದರೆ ಪಾಸಿಟಿವ್ ಡಿಗ್ರಿಯಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿರ್ತಾರೋ ಆ ಹೆಲ್ಪಿಂಗ್ ವರ್ಬು ಫ್ಲೂರಲ್ ಫಾರ್ಮಲ್ಲಿ ಇರ್ತವೆ ಟೈಪ್ ನಂಬರ್ 4ಅಲ್ಲಿ. ಅಂದರೆ ಟೈಪ್ ನಂಬರ್ 4ಅಲ್ಲಿ ವೆರಿ ಫ್ಯೂ ಅಂತ ಸ್ಟೇಟ್ಮೆಂಟ್ ಪ್ರಾರಂಭ ಆಗ್ತಾಯಿದ್ರೆ, ವೆರಿ ಫ್ಯೂ ಅಂತ ಆ ಸ್ಟೇಟ್ಮೆಂಟ್ ಪ್ರಾರಂಭ ಆಗ್ತಾಯಿದ್ರೆ, ಆ ವಾಕ್ಯ ಪ್ರಾರಂಭ ಆಗ್ತಾಯಿದ್ರೆ ಆ ವಾಕ್ಯದಲ್ಲಿ ಕೊಟ್ಟಿರುವಂಥ ಹೆಲ್ಪಿಂಗ್ ವರ್ಬು ಫ್ಲೂರಲ್ ಫಾರ್ಮಲ್ಲಿರಬೇಕು. ಆರ್ ಅಂತ ಇದ್ದರೆ ಅದನ್ನು ನಾವು ಕಂಪ್ಯಾರಿಟಿವ್ ಅಥವಾ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡುವಾಗ ಈಸ್ ಅಂತ ಮಾಡ್ಕೋಬೇಕಾಗತ್ತೆ. ಅಥವಾ ಪಾಸಿಟಿವ್ ಡಿಗ್ರಿಯಲ್ಲಿ ವರ್ ಅಂತ ಕೊಟ್ಟಿದ್ರೆ ನಾವು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ವಾಸ್ ಅಂತ ಮಾಡ್ಕೋಬೇಕಾಗತ್ತೆ. ಇದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಯವಿಟ್ಟು ಗಮನಿಸಿ. ಓಕೆ. ಈಗ ಇದು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು ಪಾಸಿಟಿವ್ ಡಿಗ್ರಿಲಿದೆ. ಹೇಗೆ? ಆ್ಯಸ್ ಇದೆ ಪಾಸಿಟಿವ್ ಡಿಗ್ರಿ, ಮತ್ತು ವೆರಿ ಫ್ಯೂ ಅಂತ ಇರೋ ಕಾರಣದಿಂದಾಗಿ ಇದು ಪಾಸಿಟಿವ್ ಡಿಗ್ರಿನ ಟೈಪ್ ನಂಬರ್ 4 ಅಂತ ನಾವು ಡಿಸೈಡ್ ಮಾಡ್ಬೋದು. ಈಗ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಪಾಸಿಟಿವ್ ಡಿಗ್ರಿಯ ಕೊನೆಯ ಪದ ನೌನ್ ಆಗಿರುತ್ತೆ, ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋಬೇಕು. ಓಕೆ. ನೆಕ್ಸ್ಟು ಪಾಸಿಟಿವ್ ಡಿಗ್ರಿಯಲ್ಲಿ ಆರ್ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾನೆ, ಅದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ISEs ಅಂತ ಮಾಡ್ಕೋಬೇಕು. ಈಗಾಗಲೇ ಹೇಳಿದೆ ಆರ್ ಅಂತ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ರೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ISEs ಅಂತ ಮಾಡ್ಕೋಬೇಕು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ISEs ಹೆಲ್ಪಿಂಗ್ ವರ್ಬ್ ನಂತರ ಅಬ್ಜೆಕ್ಟಿವನ್ನು ಬರೀಬೇಕು. ಅಬ್ಜೆಕ್ಟಿವ್ ಯಾವ್ದು ಕೊಟ್ಟಿದ್ದಾರೆ ಪಾಸಿಟಿವ್ ಡಿಗ್ರಿಯಲ್ಲಿ? ಆ್ಯಸ್ ನಡುವೆ ಇರುವಂಥದ್ದು ಅಬ್ಜೆಕ್ಟಿವ್ ಆಗಿದೆ. ಯಾವುದದು? ಇಂಟೆಲಿಜೆಂಟ್ ಅನ್ನೋದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರುವ ಪದ ಆದ್ದರಿಂದ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಆ ಪದವನ್ನು ಬರೆಯೋಕ್ಕಿಂತ ಮುಂಚೆ ನಾವು MORE ಮೋರ್ ಅಂತ ಬರೆದು ನಂತರ ಇಂಟೆಲಿಜೆಂಟ್ ಅಂತ ಬರೀಬೇಕು. ಮೋರ್ ಇಂಟೆಲಿಜೆಂಟ್. ಅಬ್ಜೆಕ್ಟಿವ್ ಇಂಟೆಲಿಜೆಂಟ್ ಬರೆದ ನಂತರ ನಾವು THAN ದ್ಯಾನ್ ಅಂತ ಬರೀಬೇಕು.
ಪಾಸಿಟಿವ್ ಡಿಗ್ರಿ ವೆರಿ ಫ್ಯೂ ಇಂದ ಪ್ರಾರಂಭವಾಗಿದ್ದರೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ನ ನಂತರ ಮೋಸ್ಟ್ ಅದರ್ ಅಥವಾ ಮೆನಿ ಅದರ್ ಅಂತ ಬರೀಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಡಿಗ್ರಿ ವೆರಿ ಫ್ಯೂ ಅನ್ನೋ ವರ್ಡ್ಗಳಿಂದ ಪ್ರಾರಂಭವಾಗಿದ್ದರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ನ ನಂತರ ಮೋಸ್ಟ್ ಅದರ್ ಅಥವಾ ಮೆನಿ ಅದರ್ ಅಂತ ಬರೀಬೇಕಾಗುತ್ತೆ. ಓಕೆ, ನಂತರ ವೆರಿ ಫ್ಯೂನ ನಂತರ ಇರುವಂಥ ಪದಗಳನ್ನು ಅಪ್ ಟು ಹೆಲ್ಪಿಂಗ್ ವರ್ಗೆ ಏನೇನು ಪದಗಳಿದೆಯೋ ಅದೆಲ್ಲವನ್ನು ಮೋಸ್ಟ್ ಅದರ್ ನಂತರ ನಾವು ಕೊನೆಯಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬರೀಬೇಕಾಗುತ್ತೆ. ಓಕೆ, ಹೀಗೆ ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಟೈಪ್ ನಂಬರ್ 4 ಬದಲಾಯಿಸಬೇಕು. ಓಕೆ, ಅರ್ಥ ಆಯ್ತಾ? ಪಾಸಿಟಿವ್ ಡಿಗ್ರಿ ಏನಿತ್ತು ಕ್ವಶನ್ನು, ವೆರಿ ಫ್ಯೂ ಬಾಯ್ಸ್ ಇನ್ ದ ಕ್ಲಾಸ್ ಆರ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಸುಜಯ್ ಅಂತ ಇತ್ತು. ಇದು ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿದಾಗ, ಚೇಂಜ್ ಮಾಡಿದಾಗ, ಸುಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಮೋಸ್ಟ್ ಅದರ್ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಆಯಿತು. ನೋಡಿ, ಇಲ್ಲಿ ಎಲ್ಪಿಂಗ್ ವರ್ಬು ನೀವು ಸ್ವಲ್ಪ ಗಮನ ಇಡಬೇಕು. ಯಾವ ಎಲ್ಪಿಂಗ್ ವರ್ಬ್ ಇದೆ, ಯಾವುದನ್ನು ಬರೀಬೇಕು ಅನ್ನೋದನ್ನು ನೀವು ಗಮನಿಸಿ ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿ ಟೈಪ್ ನಂಬರ್ 4 ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡೋದು ನೋಡಿ. ಈಗಾಗಲೇ ಹೇಳಿದ್ದೀನಿ, ಪಾಸಿಟಿವ್ ಡಿಗ್ರಿ ಇರ್ಬೋದು, ಕಂಪ್ಯಾರಿಟಿವ್ ಡಿಗ್ರಿ ಇರ್ಬೋದು, ಫಸ್ಟ್ ವರ್ಡೇ ನೌನ್ ಆಗಿರಬೇಕು, ನೇಮ್ಸ್ ಆಗಿರಬೇಕು ಅಂತ. ಈಗ ಪಾಸಿಟಿವ್ ಡಿಗ್ರಿ ಟೈಪ್ ನಂಬರ್ 4 ನೇಮು ಅಟ್ ದಿ ಎಂಡ್ ಆಫ್ ದಿ ಸೆಂಟೆನ್ಸಲ್ಲಿದೆ. ಯಾವುದು? ಸುಜಯ್ ಅನ್ನೋದು ಇದೆ. ಈಗ ಸುಜಯ್ ಅನ್ನೋದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಲಿ ಫಸ್ಟ್ ಬರ್ಕೊಳ್ಳೋಣ. ಓಕೆ, ಸುಜಯ್. ನೆಕ್ಸ್ಟು ಪಾಸಿಟಿವ್ ಡಿಗ್ರಿಯಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ? ARE ಅಂತ ಕೊಟ್ಟಿದ್ದಾರೆ. ನಾವು ಟೈಪ್ ನಂಬರ್ 4 ಆದ್ದರಿಂದ ಇದನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೆಯುವಾಗ ಹೆಲ್ಪಿಂಗ್ ವರ್ಬನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೆಯುವಾಗ ಆರ್ಗೆ ಬದಲಾಗಿ ISEs ಅನ್ನು ಬರೀಬೇಕು, ISEs ಅನ್ನು ಬರೀಬೇಕು. ನಂತರ ಹೆಲ್ಪಿಂಗ್ ವರ್ಬ್ ನಂತರ ನಾವು ಅಬ್ಜೆಕ್ಟಿವನ್ನು ಬರೀಬೇಕಾಗುತ್ತೆ. ಅಬ್ಜೆಕ್ಟಿವ್ ಯಾವ್ದು ಕೊಟ್ಟಿದ್ದಾರೆ? ಇಂಟೆಲಿಜೆಂಟ್. ಪಾಸಿಟಿವ್ ಡಿಗ್ರಿಯಲ್ಲಿ ನೋಡಬೇಕು, ಆ್ಯಸ್ ನಡುವೆ ಇರೋಂಥದ್ದು ಇಂಟೆಲಿಜೆಂಟ್ ಅದು. ಇದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರುವ ಅಬ್ಜೆಕ್ಟಿವ್ ಆದ್ದರಿಂದ, ಜೊತೆಗೆ ವೆರಿ ಫ್ಯೂ ಅಂತ ಪದಗಳು ಪಾಸಿಟಿವ್ ಡಿಗ್ರಿಯಲ್ಲಿ ಬಂದಿರೋ ಕಾರಣದಿಂದಾಗಿ, ಅಂದರೆ ಟೈಪ್ ನಂಬರ್ 4 ಆದ್ರ ಕಾರಣದಿಂದಾಗಿ ನಾವು ಹೆಲ್ಪಿಂಗ್ ವರ್ಬ್ ನಂತರ ಒನ್ ಆಫ್ ದ ಅಂತ ಬರೀಬೇಕು. ಒನ್ ಆಫ್ ದ. ಯಾಕೆ ಒನ್ ಆಫ್ ದ ಅಂತ ಬರೀಬೇಕು ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪಾಸಿಟಿವ್ ಡಿಗ್ರಿ ಟೈಪ್ ನಂಬರ್ 4 ಇದೆ. ಜೊತೆಗೆ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವಂಥ ಅಬ್ಜೆಕ್ಟಿವ್ ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲ್ ಹೊಂದಿರುವಂಥ ಅಬ್ಜೆಕ್ಟಿವ್ ಆಗಿದೆ. ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ನಾವು ಒನ್ ಆಫ್ ಅಂತ ಬರೀಬೇಕು. ವೆರಿ ಫ್ಯೂ ಅಂತ ಕೊಟ್ಟಿದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ, ಸೂಪರ್ಲೇಟಿವ್ ಡಿಗ್ರಿಲಿ ಏನಂತ ಬರೀಬೇಕು? ಒನ್ ಆಫ್ ಅಂತ ಬರೀಬೇಕು. ಜೊತೆಗೆ ಕೊಟ್ಟಿರುವಂಥ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವಂಥ ಅಬ್ಜೆಕ್ಟಿವು ಒಂದು ಸಿಲಬಲ್ಗಿಂತ ಹೆಚ್ಚಿದ್ರೆ ದ ಮೋಸ್ಟ್ ಅಂತ ಬರೀಬೇಕು. ದ ಮೋಸ್ಟ್ ಅಂತ ಬರೆದು ಪಾಸಿಟಿವ್ ಡಿಗ್ರಿಯಲ್ಲಿ ಯಾವ ಅಬ್ಜೆಕ್ಟಿವನ್ನು ಕೊಟ್ಟಿದ್ದಾನೋ ಅದೇ ಅಬ್ಜೆಕ್ಟಿವನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಉದಾಹರಣೆಯನ್ನು ನಾವು ಹೇಳೋದಾದರೆ, ಇಂಟೆಲಿಜೆಂಟ್ ಅನ್ನೋದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾನೆ. ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಯಿತು. ನೆಕ್ಸ್ಟು ನಾನು ಈಗಾಗಲೇ ಹಿಂದಿನ ಎಕ್ಸಾಂಪಲ್ ಹೇಳ್ದಂತೆ ವೆರಿ ಫ್ಯೂನ ನಂತರ ಪದಗಳನ್ನು ಅಪ್ ಟು ಹೆಲ್ಪಿಂಗ್ ವರ್ಗೆ ಏನೇನಿದೆಯೋ ಅದೆಲ್ಲವನ್ನು ನಾವು ಅಬ್ಜೆಕ್ಟಿವ್ ಆದ ನಂತರ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬರೀಬೇಕಾಗುತ್ತೆ. ಯಾವುದೋ ಪಾಸಿಟಿವ್ ಡಿಗ್ರಿಯಲ್ಲಿರುವಂಥ ವೆರಿ ಫ್ಯೂ ಅನ್ನೋ ಪದಗಳ ತೆಗೆದ್ರೆ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಇದೆ. ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇಂಟೆಲಿಜೆಂಟ್ ಆದ ನಂತರ ನಾವು ಬರೀಬೇಕಾಗುತ್ತೆ, ಬಾಯ್ಸ್ ಇನ್ ದ ಕ್ಲಾಸ್ ಆಗುತ್ತೆ. ಓಕೆ, ಈಗ ಯಾವ ರೀತಿ ಆಯಿತು ಸೂಪರ್ಲೇಟಿವ್ ಡಿಗ್ರಿ? ಸುಜಯ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ಸ್ ಇನ್ ದ ಕ್ಲಾಸ್. ಸುಜಯ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ಸ್ ಇನ್ ದ ಕ್ಲಾಸ್. ಓಕೆ, ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. Very few kings were in India as great as Ashoka. ಈ ಸ್ಟೇಟ್ಮೆಂಟ್ ಅಥವಾ ಈ ಸೆಂಟೆನ್ಸ್ ಯಾವ ಡಿಗ್ರಿಲಿದೆ?
ಹೌದು, ಎಸ್ ಯು ಆರ್ ರೈಟ್. ಇದು ಪಾಸಿಟಿವ್ ಡಿಗ್ರಿಲಿದೆ. ಯಾಕೆ ಪಾಸಿಟಿವ್ ಡಿಗ್ರಿಲಿದೆ ನೋಡಿ, ಈ ಒಂದು ವಾಕ್ಯದಲ್ಲಿ ಆ್ಯಸ್ ಇದೆ, ಆ್ಯಸ್ ಇದೆ, ಜೊತೆಗೆ ವೆರಿ ಫ್ಯೂ ಅನ್ನೋದು ಕೂಡ ಪದಗಳು ಇದೆ. ಹಾಗಾಗಿ ಇದು ಪಾಸಿಟಿವ್ ಡಿಗ್ರಿಲಿದೆ. ಈಗ ನಾವೇನು ಮಾಡಬೇಕು, ಈ ಪಾಸಿಟಿವ್ ಡಿಗ್ರಿಯ ಸ್ಟೇಟ್ಮೆಂಟನ್ನು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಫಸ್ಟು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋಣ. ನೋಡಿ, ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿ ಟೈಪ್ ನಂಬರ್ 4 ಇದು, ವೆರಿ ಫ್ಯೂ ಅಂತ ಬಂದರೆ ಟೈಪ್ ನಂಬರ್ 4. ಈ ಒಂದು ಟೈಪಲ್ಲಿ ಕೊನೆಯ ವಾಕ್ಯದ ಕೊನೆಯಲ್ಲಿ ನೇಮ್ ಇರುತ್ತೆ. ನಾವು ಈಗಾಗಲೇ ಹೇಳಿದಂತೆ ಪಾಸಿಟಿವ್ ಡಿಗ್ರಿಯಲ್ಲಿ ನೇಮನ್ನು ಕೊನೆಯಲ್ಲಿ ಕೊಟ್ಟಿರ್ತಾರೆ. ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವಲ್ಲಿ ನಾವು ನೇಮನ್ನು ಫಸ್ಟ್ ಬರಿಬೇಕು. ಈಗ ಕಂಪ್ಯಾರಿಟಿವ್ ಡಿಗ್ರಿಲಿ ನಾವು ಫಸ್ಟು ನೇಮನ್ನು ಬರ್ಕೊಳ್ಳೋಣ. ಏನಂತ ನೇಮ್ ಕೊಟ್ಟಿದ್ದಾರೆ, ಅಶೋಕ ಅಂತ ಕೊಟ್ಟಿದ್ದಾರೆ. ಓಕೆ, ಅಶೋಕ ಅಂತ ಬರ್ದಾಯಿತು. ನೆಕ್ಸ್ಟು ನೇಮ್ನ ನಂತರ ಎಲ್ಪಿಂಗ್ ವರ್ಬನ್ನು ಬರೀಬೇಕು. ಎಲ್ಪಿಂಗ್ ವರ್ಬು ಪಾಸಿಟಿವ್ ಡಿಗ್ರಿಯಲ್ಲಿ ಫ್ಲೂರಲ್ ಫಾರ್ಮಲ್ಲಿ ಇದೆ, ವರ್ ಅಂತ ಕೊಟ್ಟಿದ್ದಾರೆ. ಪಾಸಿಟಿವ್ ಡಿಗ್ರಿಯಲ್ಲಿ ವರ್ ಅಂತ ಕೊಟ್ಟಿದ್ರೆ, ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವಲ್ಲಿ ಆ ವರ್ಗೆ ಬದಲಾಗಿ ನಾವು ವಾಸ್ ಅಂತ ಬಳಸಬೇಕು. ಏನಂತ ಬಳಸಬೇಕು, ವಾಸ್ ಅಂತ ಬಳಸಬೇಕು. ಈಗ ಕಂಪ್ಯಾರಿಟಿವ್ ಡಿಗ್ರಿಲಿ ನೇಮನ್ನು ಬರೆದಿದ್ದೀವಿ, ನೇಮ್ನ ನಂತರ ಎಲ್ಪಿಂಗ್ ವರ್ಬನ್ನು ಬರಿತಾ ಇದ್ದೀವಿ. ಈಗ ಯಾವ ಎಲ್ಪಿಂಗ್ ವರ್ಬನ್ನು ಬರೀಬೇಕು, ವರ್ಗೆ ಬದಲಾಗಿ ವಾಸನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ಎಲ್ಪಿಂಗ್ ವರ್ಬ್ ನಂತರ ನಾವು ಅಬ್ಜೆಕ್ಟಿವನ್ನು ಬರೀಬೇಕು. ಅಬ್ಜೆಕ್ಟಿವ್ ಯಾವುದಿದೆ, ಆ್ಯಸಸ್ ನಡುವೆ ಇರೋವಂಥದ್ದು ಅಬ್ಜೆಕ್ಟಿವು. ಗ್ರೇಟ್ ಅನ್ನೋದು ಎಷ್ಟು ಸಿಲಬಲ್ಲು ಅಬ್ಜೆಕ್ಟಿವು, 1 ಸಿಲಬಲ್ ಅಬ್ಜೆಕ್ಟಿವ್. ಹಾಗಾಗಿ ಏನಾಗುತ್ತೆ, ಗ್ರೇಟರ್ ಆಯಿತು. ಎಲ್ಪಿಂಗ್ ವರ್ಬ್ ಆದಮೇಲೆ ಅಬ್ಜೆಕ್ಟಿವನ್ನು ಬರೀಬೇಕು. ಅಬ್ಜೆಕ್ಟಿವ್ ಗ್ರೇಟ್ ಅಂತ ಇದೆ, ಗ್ರೇಟ್ 1 ಸಿಲಬಲ್ ಆದ್ದರಿಂದ ಅದನ್ನು ಗ್ರೇಟರ್ ಅಂತ ಮಾಡ್ದೋ. ಓಕೆ, ಅನ್ನು ಸೇರಿಸಿ ಗ್ರೇಟರ್. ಅಬ್ಜೆಕ್ಟಿವ್ನ ನಂತರ ನಾವು ದ್ಯಾನ್ ಅಂತ ಬರೀಬೇಕು. ಏನಂತ ಬರೀಬೇಕು, ದ್ಯಾನ್ ಅಂತ ಬರೀಬೇಕು. ವೆರಿ ಫ್ಯೂ ಇರೋ ಕಾರಣಕ್ಕಾಗಿ ವೆರಿ ಫ್ಯೂ ಇರೋದ್ರಿಂದ ನಾವು ದ್ಯಾನ್ನ ನಂತರ ಮೋಸ್ಟ್ ಅದರ್ ಏನಂತ ಬರೀಬೇಕು, ಮೋಸ್ಟ್ ಅದರ್ ಅಂತ ಬರೀಬೇಕು. ಈಗಾಗಲೇ ಇಂದಿನ ಎಕ್ಸಾಂಪಲ್ ಹೇಳಿದಂತೆ ವೆರಿ ಫ್ಯೂನ ಮುಂದಿನ ಪದಗಳನ್ನು ಅಪ್ ಟು ಎಲ್ಪಿಂಗ್ ವರ್ಬ್ವರೆಗೆ ಏನೆಲ್ಲ ಇದೆಯೋ ಅದನ್ನು ಮೋಸ್ಟ್ ಅದರ್ ನಂತರ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಏನಾಯಿತು, ಅಶೋಕ ವಾಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಕಿಂಗ್ಸ್ ಇನ್ ಇಂಡಿಯಾ. ಓಕೆ, ಈಗ ಪಾಸಿಟಿವ್ ಡಿಗ್ರಿಯಿಂದ ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ಬದಲಾವಣೆ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, ಫಸ್ಟು ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲೂ ಕೂಡ ಈಗ ಹಿಂದೆ ಹೇಳ್ದಂತೆ ಮೊದಲು ನೇಮನ್ನು ಬರೀಬೇಕು. ನೇಮು ಪಾಸಿಟಿವ್ ಡಿಗ್ರಿಲಿ ಯಾವ್ದು ಕೊಟ್ಟಿದ್ದಾರೆ, ಅಶೋಕ ಅಂತ ಕೊಟ್ಟಿದ್ದಾರೆ. ಫಸ್ಟು ಅಶೋಕ ಅಂತ ಬರ್ಕೊಂಡು ನೆಕ್ಸ್ಟ್ ನೇಮ್ನ ನಂತರ ಎಲ್ಪಿಂಗ್ ವರ್ಬನ್ನು ಬರೀಬೇಕು. ಎಲ್ಪಿಂಗ್ ವರ್ಬ್ ಪಾಸಿಟಿವ್ ಡಿಗ್ರಿಯಲ್ಲಿ ವರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅದನ್ನು ವಾಸ್ ಅಂತ ಬರೀಬೇಕು. ವಾಸ್ ವರ್ಗೆ ಬದಲಾಗಿ ವಾಸನ್ನು ಬರೀಬೇಕು. ನೆಕ್ಸ್ಟು ವೆರಿ ಫ್ಯೂ ಪಾಸಿಟಿವ್ ಡಿಗ್ರಿಯಲ್ಲಿ ವೆರಿ ಫ್ಯೂ ಇರೋದ್ರಿಂದ ನಾವು ಸೂಪರ್ಲೇಟಿವಲ್ಲಿ 1/2 ಅಂತ ಬರೀಬೇಕು. 1/2 ಅಂತ ಇಲ್ಲಿ ಯಾಕೆ ಬರಿತಾ ಇದ್ದೀವಿ ಸೂಪರ್ಲೇಟಿವ್ ಡಿಗ್ರಿಲಿ ಅಂತ ಅಂದರೆ, ಪಾಸಿಟಿವ್ ಡಿಗ್ರಿಯಲ್ಲಿ ವೆರಿ ಫ್ಯೂ ಅಂತ ಇದೆ. ವೆರಿ ಫ್ಯೂಗೆ ಬದಲಾಗಿ ಇರೋದ್ರಿಂದ ಪಾಸಿಟಿವ್ ಡಿಗ್ರಿಯಲ್ಲಿ ಸೂಪರ್ಲೇಟಿವ್ ಡಿಗ್ರಿಲಿ ನಾವು 1/2 ಅಂತ ಬರೀಬೇಕು. ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂಥ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವಂಥ ಅಬ್ಜೆಕ್ಟಿವ್ 1 ಸಿಲಬಲ್ ಆಗಿದೆ. ಯಾವುದು, ಗ್ರೇಟ್ ಅನ್ನೋದು 1 ಸಿಲಬಲ್ ಆಗಿದೆ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ದಿ ಗ್ರೇಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಪಾಸಿಟಿವ್ ಡಿಗ್ರಿಯಲ್ಲಿ ವೆರಿ ಫ್ಯೂ ಅಂತ ಇದ್ದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಎಲ್ಪಿಂಗ್ ವರ್ಬ್ ನಂತರ 1/2 ಅಂತ ಬರೀಬೇಕು. ಕ್ಲಿಯರ್? ಎಲ್ಪಿಂಗ್ ವರ್ಬ್ ನಂತರ ಆಫ್ಟರ್ ದಿ ಎಲ್ಪಿಂಗ್ ವರ್ಬ್ 1/2 ಶುಡ್ ಬಿ ರಿಟರ್ನ್. ಓಕೆ, ಯಾವಾಗ, ವೆನ್ ಪಾಸಿಟಿವ್ ಡಿಗ್ರಿ, ಇಫ್ ಪಾಸಿಟಿವ್ ಡಿಗ್ರಿ ಸ್ಟಾರ್ಟ್ ವಿತ್ ವೆರಿ ಫ್ಯೂ. ಓಕೆ, ನೆಕ್ಸ್ಟು ಪಾಸಿಟಿವ್ ಡಿಗ್ರಿಲಿರುವಂಥ ಅಬ್ಜೆಕ್ಟಿವ್ ಎಷ್ಟು ಸಿಲಬಲನ್ನು ಹೊಂದಿದೆ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಗ್ರೇಟ್ ಅಂತ ಕೊಟ್ಟಿದ್ದಾರೆ. ಗ್ರೇಟ್ ಅನ್ನೋದು 1 ಸಿಲಬಲ್. ಹಾಗಾಗಿ ನಾವು ದಿ ಗ್ರೇಟೆಸ್ಟ್ ಅಂತ ಬರೀಬೇಕು. ಓಕೆ,
ನೆಕ್ಸ್ಟ್ ವೆರಿ ಫ್ಯೂನ ನಂತರ ಇರುವಂಥ ಪದಗಳನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೆಯುವಂಥದ್ದು. ವೆರಿ ಫ್ಯೂ ತೆಗೆದ್ರೆ ಪಾಸಿಟಿವ್ ಡಿಗ್ರಿಯಲ್ಲಿ ಇರುವಂಥ ವೆರಿ ಫ್ಯೂ ತೆಗೆದ್ರೆ ಕಿಂಗ್ಸ್ ಅಂತ ಉಳಿಯುತ್ತೆ. ನೆಕ್ಸ್ಟ್ ಇನ್ ಇಂಡಿಯಾ ಅಂತ ಉಳಿಯುತ್ತೆ. ಅದನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವ್ ಆದ ನಂತರ ಬರೆಯೋದು ಕಿಂಗ್ಸ್ ಇನ್ ಇಂಡಿಯಾ. ಈಗ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಹೇಗೆ ನಾವು ಕನ್ವರ್ಟ್ ಮಾಡಿದ್ದೀವಿ ಓದೋಣ. ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಇನ್ ಇಂಡಿಯಾ ಅಂತ ಆಗುತ್ತೆ. ಅರ್ಥ ಆಗಿದೆಯಾ? ಓಕೆ. ಇಲ್ಲಿ ತನಕ ಪಾಸಿಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ, ಪಾಸಿಟಿವ್ ಡಿಗ್ರಿಯಿಂದ ಸೂಪರ್ಲೇಟಿವ್ ಡಿಗ್ರಿಗೆ ಯಾವ ರೀತಿಯಲ್ಲಿ ಬದಲಾವಣೆ ಮಾಡೋದು ಎಂಬುದನ್ನು ತಿಳಿದುಕೊಂಡವು ಅಲ್ವಾ. ಮುಂದಿನ ಒಂದು ಭಾಗದಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಪಾಸಿಟಿವ್ ಡಿಗ್ರಿಗೆ ಹೇಗೆ ಬದಲಾಯಿಸುವಂಥದ್ದು ಅಥವಾ ಕಂಪ್ಯಾರಿಟಿವ್ ಡಿಗ್ರಿಯನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ಬದಲಾಯಿಸೋದು ಎಂಬುದನ್ನು ತಿಳಿಯೋಣ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಟೈಪ್ ನಂಬರ್ 1 ಎಕ್ಸಾಂಪಲ್ ಸೆಂಟೆನ್ಸನ್ನು ದಯವಿಟ್ಟು ಗಮನಿಸಿ. ವಾಕ್ಯದ ಪ್ರಾರಂಭ ಮತ್ತು ಕೊನೆಯಲ್ಲಿ ನೇಮ್ಗಳಿದೆ, ಅಜಯ್ ವಿಜಯ್. ಓಕೆ, ಈಗ ಅಜಯ್ ವಿಜಯ್ ಅಂತ ಇದ್ದರೆ ಅಂದರೆ ವಾಕ್ಯದ ಎರಡೂ ಬದಿಯಲ್ಲಿ ಪ್ರಾರಂಭ ಮತ್ತು ಕೊನೆಯಲ್ಲಿ ಹೆಸರಿದ್ದರೆ ನಾವು ಅದನ್ನು ಕಂಪ್ಯಾರಿಟಿವಿಂದ ಪಾಸಿಟಿವಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ಮಾತ್ರ ಬದಲಾವಣೆ ಮಾಡ್ಬೋದು. ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಕ್ಕೆ ಆಗಲ್ಲ. ಇದು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಯಾವಾಗ ಕಂಪ್ಯಾರಿಟಿವ್ ಇರ್ಬೋದು ಅಥವಾ ಪಾಸಿಟಿವ್ ಡಿಗ್ರಿ ಇರ್ಬೋದು, ವಾಕ್ಯದ ಪ್ರಾರಂಭ ಮತ್ತು ವಾಕ್ಯದ ಕೊನೆಯಲ್ಲಿ ನೌನ್ಗಳಿದ್ದರೆ ನಾವು ಅದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಗೆ ಗೊತ್ತು? ಈಗಾಗಲೇ ನಾನು ಕೀವರ್ಡ್ಸ್ ಹೇಳಿದ್ದೀನಿ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದರೆ ಆ ವಾಕ್ಯದಲ್ಲಿ ಯಾವ ಪದ ಕಡ್ಡಾಯವಾಗಿ ಇರಲೇಬೇಕು? ದ್ಯಾನ್, THAN, ದ್ಯಾನ್ ಅನ್ನೋ ಒಂದು ಪದ ಇದ್ದರೆ ಅದು ಕಂಪ್ಯಾರಿಟಿವ್ ಡಿಗ್ರಿಲಿದೆ. ಆ ಸ್ಟೇಟ್ಮೆಂಟು ಕಂಪ್ಯಾರಿಟಿವ್ ಡಿಗ್ರಿಲಿದೆ ಅಂತ. ಈಗ ಅಜಯ್ ಈಸ್ ನಾಟ್ ಟಾಲರ್ ದ್ಯಾನ್ ವಿಜಯ್ ಅಂತ ಇದೆ. ಇದು ಕಂಪ್ಯಾರೇಟಿವ್ ಡಿಗ್ರಿಲಿದೆ. ಇದನ್ನು ಯಾವ ಡಿಗ್ರಿಗೆ ಚೇಂಜ್ ಮಾಡಬೇಕು? ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡ್ತೀರಾ? ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈ ಒಂದು ಕಂಪ್ಯಾರೇಟಿವ್ ಸೆಂಟೆನ್ಸ್ನ ಪ್ರಾರಂಭದ ಮತ್ತು ಕೊನೆಯಲ್ಲಿ ನೇಮ್ಸ್ಗಳಿದೆ. ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಓನ್ಲಿ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡುವಾಗ ನಾವೇನು ಮಾಡಬೇಕು? ಆ ನೇಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡಬೇಕು. ಪ್ರಾರಂಭದಲ್ಲಿ ಇರುವಂಥ ನೇಮ್ಗಳನ್ನು ಕೊನೆಯಲ್ಲಿ ಬರೀಬೇಕು, ಕೊನೆಯಲ್ಲಿರುವಂಥ ನೇಮನ್ನು ಪ್ರಾರಂಭದಲ್ಲಿ ಬರ್ಕೋಬೇಕು. ಹೌದಾ? ಹಾಗಾದರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇರುವಂಥ ಕೊನೆಯ ಹೆಸರು ಯಾವುದು? ವಿಜಯ್. ಈಗ ಅದನ್ನು ಪಾಸಿಟಿವ್ ಡಿಗ್ರಿಯನ್ನು ಮಾಡುವಾಗ ಮೊದಲು ಬರ್ಕೋಬೇಕು ವಿಜಯ್. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯಾವ ಎಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೋ ಅದೇ ಎಲ್ಪಿಂಗ್ ವರ್ಬನ್ನು ಪಾಸಿಟಿವ್ ಡಿಗ್ರಿಯಲ್ಲೂ ಬರ್ಕೋಬೇಕು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಈಸ್ ಅನ್ನೋದು ಕೊಟ್ಟಿದ್ದಾರೆ, ನಾವು ಪಾಸಿಟಿವ್ ಡಿಗ್ರಿಯಲ್ಲೂ ಕೂಡ ಈಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಎಲ್ಪಿಂಗ್ ವರ್ಬ್ ಆದ ತಕ್ಷಣ ನಾವೇನು ಮಾಡ್ತಿದ್ದೋ ಅಬ್ಜೆಕ್ಟಿವನ್ನು ಬರಿತಾ ಇದ್ದೋ. ಆದರೆ ಪಾಸಿಟಿವ್ ಡಿಗ್ರಿಯಲ್ಲಿ ನಾವೇನು ಮಾಡಬೇಕು ಅಂದರೆ ಅಬ್ಜೆಕ್ಟಿವನ್ನು ಬರೆಯೋಕ್ಕಿಂತ ಮುಂಚೆ ಆ್ಯಸ್ ಅಂತ ಬರೀಬೇಕು ಅಥವಾ ಸೋ ಆ್ಯಸ್ ಅಂತ ಬರೀಬೇಕು. ಇದು ಅಸರ್ಟಿವ್ ಸೆಂಟೆನ್ಸು. ಹಾಗಾಗಿ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಡ್ಯಾನ್ಗಿಂತ ಮೊದಲಿರುವಂಥ ಪದ ಏನಾಗುತ್ತೆ? ಡ್ಯಾನ್ಗಿಂತ ಮೊದಲಿರುವಂಥ ಪದ ಏನಾಗುತ್ತೆ? ಅಬ್ಜೆಕ್ಟಿವ್ ಆಗುತ್ತೆ. ಯಾವುದದು? ಟಾಲರ್ ಅನ್ನೋದು ಅಬ್ಜೆಕ್ಟಿವ್ ಕಂಪ್ಯಾರಿಟಿವ್ ಡಿಗ್ರಿಲಾದರೆ, ಪಾಸಿಟಿವ್ ಡಿಗ್ರಿಲಿ ಏನಾಗುತ್ತೆ? ಟಾಲ್ ಆಗುತ್ತೆ. ಹಾಗಾಗಿ ಎಲ್ಪಿಂಗ್ ವರ್ಬ್ನ ನಂತರ ಪಾಸಿಟಿವ್ ಡಿಗ್ರಿಯಲ್ಲಿ ಎಲ್ಪಿಂಗ್ ವರ್ಬ್ ನಂತರ ಆ್ಯಸ್ ಟಾಲ್ ಆ್ಯಸ್ ಅಂತ ಬರೀಬೇಕು. ಓಕೆ. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇರುವಂಥ ಮೊದಲ ಹೆಸರನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೀಬೇಕು. ಅಜಯ್ ಅಂತ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇದೆ ಮೊದಲ ಪದ, ಮೊದಲ ಹೆಸರು, ನೇಮು. ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಕೊನೆಯಲ್ಲಿ ಬರೀಬೇಕಾಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಓಕೆ.
ಇದೇ ಟೈಪಲ್ಲಿ ನೆಗೆಟಿವ್ ಸೆಂಟೆನ್ಸ್, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ಯಾವ ರೀತಿ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದು ಅನ್ನೋದನ್ನ ಈಗ ಕಲಿಯೋಣ. ಓಕೆ, ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಅಥವಾ ಸೆಂಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ದಿವ್ಯ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಕಾವ್ಯ. ದಿವ್ಯ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಕಾವ್ಯ. ಇದು ಕಂಪ್ಯಾರಿಟಿವ್ ಡಿಗ್ರಿಲಿದೆ ಅಂತ ನಿಮಗೆ ಗೊತ್ತು, ಚೆನ್ನಾಗಿ ಗೊತ್ತು. ಏಕೆ? ದ್ಯಾನ್ ಅಂತ ಇದೆ, ಜೊತೆಗೆ ಮೋರ್ ಅಂತ ಇದೆ. ಹಾಗಾಗಿ ಇದು ಕಂಪ್ಯಾರಿಟಿವ್ ಡಿಗ್ರಿಲಿದೆ. ಈ ಒಂದು ಸ್ಟೇಟ್ಮೆಂಟನ್ನು ಪ್ರಾರಂಭ ಮತ್ತು ಕೊನೆಯಲ್ಲಿ ನೇಮ್ಸ್ಗಳಿದೆ, ನೌನ್ಗಳಿದೆ. ಹಾಗಾಗಿ ಇದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ನಾವು ಕನ್ವರ್ಟ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಆ ಬದಲಾಗಿ ನಾವು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ಬೋದು. ಹೌದಾ? ಈಗ ಕಂಪ್ಯಾರಿಟಿವ್ ಡಿಗ್ರಿಯಿಂದ ನಾವು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದನ್ನು ತಿಳಿಯೋಣ, ಕಲಿಯೋಣ. ಓಕೆ, ಈಗ ಕಂಪ್ಯಾರಿಟಿವ್ ಡಿಗ್ರಿಯ ಪ್ರಾರಂಭ ಮತ್ತು ಕೊನೆಯಲ್ಲಿ ನೇಮ್ಸನ್ನು ಕೊಟ್ಟಿರುವ ಕಾರಣ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಏನು ಮಾಡಬೇಕಾಗತ್ತೆ? ಆ ನೇಮ್ಗಳನ್ನು ಇಂಟರ್ಚೇಂಜ್ ಮಾಡಿ ಬರೀಬೇಕಾಗುತ್ತೆ. ಕೊನೆಯಲ್ಲಿರುವಂಥ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿಯ ಕೊನೆಯಲ್ಲಿ ಕೊಟ್ಟಿರುವಂಥ ನೇಮನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋಬೇಕಾಗತ್ತೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಕೊಟ್ಟಿರೋ ನೇಮನ್ನು ಕೊನೆಯಲ್ಲಿ ಬರ್ಕೋಬೇಕಾಗುತ್ತೆ. ಈಗ ಕಂಪ್ಯಾರಿಟಿವ್ ಡಿಗ್ರಿಯ ಕೊನೆಯಲ್ಲಿ ಕೊಟ್ಟಿರೋದು ಕಾವ್ಯ ಅಂತ, ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಫಸ್ಟ್ ಬರ್ಕೋಬೇಕು. ಕಾವ್ಯ ಬರ್ದಾಯ್ತು. ನೆಕ್ಸ್ಟ್, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯಾವ ಎಲ್ಪಿಂಗ್ ವರ್ಬನ್ನು ಕೊಟ್ಟಿರ್ತಾರೋ ಅದೇ ಎಲ್ಪಿಂಗ್ ವರ್ಬನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲೂ ಬರ್ಕೋತೀವಿ. ಓಕೆ, ಏನಾಯಿತು? ಈಸ್ ಅಂತ ಆಯಿತು. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿ ನಾಟ್ ಅಂತ ಇದೆ. ಹಾಗಾಗಿ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ನಾಟ್ ಅಂತ ಬರೆಯೋ ಹಾಗಿಲ್ಲ. ನೆಕ್ಸ್ಟು ಅಬ್ಜೆಕ್ಟಿವ್ ಇದೆಯಲ್ಲ, ಅಬ್ಜೆಕ್ಟಿವ್ ಕಂಪ್ಯಾರಿಟಿವ್ ಡಿಗ್ರಿಲಿ ದ್ಯಾನ್ಗಿಂತ ಮೊದಲಿರುತ್ತೆ. ಯಾವುದದು? ಬ್ಯೂಟಿಫುಲ್ ಅಂತ ಇದೆ. ಇದನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವನ್ನು ಬರೆಯೋಕ್ಕಿಂತ ಮುಂಚೆ ಏನು ಮಾಡಬೇಕು? ಆ್ಯಸ್ ಅಂತ ಬರೆದು ಅಬ್ಜೆಕ್ಟಿವನ್ನು ಬರೆದು ಮತ್ತೆ ಆ್ಯಸ್ ಅಂತ ಬರ್ಕೋಬೇಕು. ಆ್ಯಸ್ ಬ್ಯೂಟಿಫುಲ್, ಆ್ಯಸ್ ಅಂತ ಬರಿಬೇಕು. ನಂತರ ಕೊನೆಯಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿರುವಂಥ ಮೊದಲ ಪದ ಯಾವುದೋ? ದಿವ್ಯ. ಯಾವ ನೌನನ್ನು ಕೊಟ್ಟಿರ್ತಾರೋ ಆ ಪದವನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರಿಬೇಕು. ದಿವ್ಯ. ಈಗ ಏನಾಯಿತು? ಪಾಸಿಟಿವ್ ಡಿಗ್ರಿ ಕಾವ್ಯ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ದಿವ್ಯ ಅಂತ ಆಯಿತು. ಅರ್ಥ ಆಗ್ತಾ ಇದೆಯಾ? ಒಂದು ಸ್ಟೇಟ್ಮೆಂಟಲ್ಲಿ ಅದು ಪಾಸಿಟಿವ್ ಡಿಗ್ರಿ ಆಗಿರ್ಬೋದು ಅಥವಾ ಕಂಪ್ಯಾರಿಟಿವ್ ಡಿಗ್ರಿ ಆಗಿರ್ಬೋದು, ಪ್ರಾರಂಭ ಮತ್ತು ಕೊನೆಯಲ್ಲಿ ನೇಮ್ಗಳಿದ್ದು ಆ ವಾಕ್ಯದಲ್ಲಿ ನಾಟ್ ಅಂತ ಇದ್ದರೆ ನಾವು ಯಾವ ಡಿಗ್ರಿಗೆ ಕನ್ವರ್ಟ್ ಮಾಡ್ತಾ ಇರ್ತೀವೋ ಆ ಡಿಗ್ರಿಯಲ್ಲಿ ನಾವು ನಾಟನ್ನು ಬಳಸಬಾರ್ದು. ಇದು ಬಹಳ ಮುಖ್ಯ. ಅರ್ಥ ಆಗ್ತಿದೆಯಾ? ಓಕೆ, ಈಗ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಪ್ರಾರಂಭ ಮತ್ತು ಅಂತ್ಯದಲ್ಲಿ ನೇಮ್ಸ್ಗಳಿದೆ, ಜೊತೆಗೆ ಆ ಸ್ಟೇಟ್ಮೆಂಟಲ್ಲಿ ನಾಟ್ ಅಂತ ಇದೆ. ಈ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ನಾವು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದ್ದೀವಿ. ಈಗ ಪಾಸಿಟಿವ್ ಡಿಗ್ರಿಯಲ್ಲಿ ನಾಟನ್ನು ಬಳಸಬಾರ್ದು. ಯಾಕಂದರೆ ಈಗಾಗಲೇ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾಟನ್ನು ಬಳಸಲಾಗಿದೆ. ಓಕೆ, ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಯ ಟೈಪ್ ನಂಬರ್ 2 ಅನ್ನು ನೋಡೋಣ. ಯಾವ ರೀತಿ ಚೇಂಜ್ ಮಾಡೋವಂಥದ್ದು ನೋಡಿ. ಇಲ್ಲಿ ಮಂಡ್ಯ ಈಸ್ ಕೂಲರ್ ದ್ಯಾನ್ ಬ್ಯಾಂಗ್ಳೂರ್ ಅಂತ ಇದೆ. ಇಲ್ಲೂ ಬಿಗಿನಿಂಗ್ ಮತ್ತು ಎಂಡಲ್ಲಿ 2 ನೇಮ್ಸ್ ಇದೆ. ಹೌದಾ? ಅದು ನೇಮ್ ಆಫ್ ಪ್ಲೇಸ್ ಇರ್ಬೋದು, ನೇಮ್ ಆಫ್ ಪರ್ಸನ್ ಇರ್ಬೋದು, ನೇಮ್ ಆಫ್ ಫ್ರೂಟ್ಸು, ನೇಮ್ ಎನಿಥಿಂಗ್, ವಾಟ್ ಎವರ್ ಇಟ್ ಈಸ್. ಓಕೆ, ಇವು ವಾಕ್ಯದ ಪ್ರಾರಂಭ ಮತ್ತು ವಾಕ್ಯದ ಕೊನೆಯಲ್ಲಿ ನೇಮ್ಸ್ಗಳಿದೆ. ಹೌದಾ? ಇದನ್ನು ನಾವು ಪಾಸಿಟಿವ್ ಡಿಗ್ರಿಗೆ ಮಾತ್ರ ಚೇಂಜ್ ಮಾಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿಗೆ ಈ ಒಂದು ಟೈಪನ್ನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ವಾಕ್ಯದ ಪ್ರಾರಂಭ ಮತ್ತು ಅಂತ್ಯದಲ್ಲಿ ನೇಮ್ಸ್ಗಳಿದೆ. ಈಗ ನಂತರ ಇಲ್ಲಿ ಮಂಡ್ಯ ಈಸ್ ಕೂಲರ್ ದ್ಯಾನ್ ಬ್ಯಾಂಗ್ಳೂರ್ ಅಂತ ಇದೆ. ಇದನ್ನು ಪಾಸಿಟಿವ್ ಡಿಗ್ರಿಗೆ ಯಾವ ರೀತಿ ಚೇಂಜ್ ಮಾಡೋದು ನೋಡಿ. ಕಂಪ್ಯಾರಿಟಿವ್ ಡಿಗ್ರಿಯ ಕೊನೆಯಲ್ಲಿರುವಂಥ ಪದ ಬ್ಯಾಂಗ್ಳೂರ್, ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋತೀವಿ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯಾವ ಎಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ ಅದೇ ಎಲ್ಪಿಂಗ್ ವರ್ಬನ್ನು ಬರ್ಕೋಬೇಕು. ಈಸ್ ಅಂತ ಕೊಟ್ಟಿದ್ದಾರೆ, ಈಸ್ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್
ಕೊಟ್ಟಿರುವಂಥ ಕಂಪ್ಯಾರಿಟಿವ್ ಡಿಗ್ರಿ ಇದೆಯಲ್ಲ ಅದರಲ್ಲಿ ನಾಟನ್ನು ಕೊಟ್ಟಿಲ್ಲ, ನಾಟನ್ನು ಕೊಟ್ಟಿಲ್ಲ ಅವರು. ಮತ್ತು ಈ ಒಂದು ಕಂಪ್ಯಾರಿಟಿವ್ ಡಿಗ್ರಿ ಸ್ಟ್ರಕ್ಚರನ್ನು ನೋಡ್ಕೋಬೇಕು ನಾವು. ಪ್ರಾರಂಭ ಮತ್ತು ಕೊನೆಯಲ್ಲಿ ನೇಮ್ಸ್ಗಳಿದೆ ಮತ್ತು ಆ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ನಾಟನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ನಾಟನ್ನು ಬಳಸಬೇಕು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾಟನ್ನು ಕೊಟ್ಟಿಲ್ಲ, ಹಾಗಾಗಿ ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಆಫ್ಟರ್ ಹೆಲ್ಪಿಂಗ್ ವರ್ಬ್ ನಂತರ ನಾಟನ್ನು ಬಳಸಬೇಕಾಗುತ್ತೆ. ಓಕೆ, ಪಾಸಿಟಿವ್ ಡಿಗ್ರಿಯಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ಅಥವಾ ನಾಟ್ ಹೆಲ್ಪಿಂಗ್ ವರ್ಬ್ ಆದಮೇಲೆ ಕೆಲವು ಸಂದರ್ಭದಲ್ಲಿ ನಾಟನ್ನು ಬರಿತೀವಿ, ಅಥವಾ ಕೆಲವು ಸಂದರ್ಭದಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ಅಬ್ಜೆಕ್ಟಿವನ್ನು ಇಲ್ಲಿ ನಾಟನ್ನು ಬರ್ತಿದ್ದೀವಿ. ಈಗ ನಾಟ್ನ ನಂತರ ನಾವು ಅಬ್ಜೆಕ್ಟಿವನ್ನು ಬರಿಬೇಕು. ಏನು ಬರಿಬೇಕು? ಅಬ್ಜೆಕ್ಟಿವನ್ನು ಬರಿಬೇಕು. ಪಾಸಿಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವನ್ನು ಬರಿಬೇಕಾದ್ರೆ ನಾವೇನು ಮಾಡಬೇಕು? ಆ ಅಬ್ಜೆಕ್ಟಿವ್ನ ಮೊದಲು ಮತ್ತು ನಂತರ ಆ್ಯಸನ್ನು ಸೇರಿಸ್ತಾ ಇದ್ದೋ. ಅಬ್ಜೆಕ್ಟಿವ್ನ ಮೊದಲು ಮತ್ತು ನಂತರ ಆ್ಯಸನ್ನು ಸೇರಿಸ್ತಾ ಇದ್ದೋ. ಇಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಇರುವ ಕಾರಣಕ್ಕಾಗಿ ನಾವು ಸೋ ಅಂತ ಬರಿಬೇಕು. ಆ್ಯಸ್ಗೆ ಬದಲಾಗಿ ಸೋ ಅಂತ ಬರೆದು ಅಬ್ಜೆಕ್ಟಿವನ್ನು ಬರೆದು ನಂತರ ಆ್ಯಸನ್ನು ಬರಿಬೇಕು. ಲಾಸ್ಟಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮೊದಲು ಕೊಟ್ಟಿರುವಂಥ ಹೆಸರನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರಿಬೇಕು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವಂಥ ಮೊದಲ ನೇಮನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರಿಬೇಕು. ಅರ್ಥ ಆಗ್ತಿದೆಯಾ? ಮಂಡ್ಯ ಈಸ್ ಕೂಲರ್ ದ್ಯಾನ್ ಬ್ಯಾಂಗ್ಳೂರ್, ಇದು ಕಂಪ್ಯಾರಿಟಿವ್ ಡಿಗ್ರಿ. ಬ್ಯಾಂಗ್ಳೂರ್ ಈಸ್ ನಾಟ್ ಸೋ ಕೂಲ್ ಆ್ಯಸ್ ಮಂಡ್ಯ, ಇದು ಪಾಸಿಟಿವ್ ಡಿಗ್ರಿ ಆಯಿತು. ಇದೇ ಟೈಪಲ್ಲಿ ನಾವು ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ವಿಡಿಯೋವನ್ನು ಪಾಸ್ ಮಾಡಿ ಈ ಕಂಪ್ಯಾರಿಟಿವ್ ಡಿಗ್ರಿಯನ್ನು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಬನ್ನಿ. ಈ ಒಂದು ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟಲ್ಲಿ ನಾವು ಗಮನಿಸ್ಬೋದು, ಪ್ರಾರಂಭ ಮತ್ತು ಕೊನೆಯಲ್ಲಿ ನೇಮ್ಸ್ ಇದೆ. ಹಾಗೂ ಈ ಒಂದು ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟಲ್ಲಿ ನಾಟ್ ಇಲ್ಲ, ಹೌದಾ? ಹಾಗಾದರೆ ನಾವು ಪಾಸಿಟಿವ್ ಡಿಗ್ರಿ ಮಾಡುವಾಗ ಅಲ್ಲಿ ನಾಟನ್ನು ಬಳಸಬೇಕಾಗುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾಟ್ ಇಲ್ಲ ಅಂದರೆ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ನಾಟನ್ನು ಬಳಸಬೇಕು. ಫಸ್ಟ್ ನಿಮ್ಗೆ ಗೊತ್ತಿದೆ ಈಗಾಗಲೇ ಏನು ಮಾಡಬೇಕು? ಕಂಪ್ಯಾರಿಟಿವ್ ಡಿಗ್ರಿಯ ಕೊನೆಯಲ್ಲಿರುವಂಥ ನೇಮನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋಬೇಕು. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯ ಕೊನೆಯಲ್ಲಿ ದಿನೇಶ್ ಅಂತ ಇದೆ, ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋತೀವಿ. ನೆಕ್ಸ್ಟು ಹೆಲ್ಪಿಂಗ್ ವರ್ಬು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ವಾಸ್ ಅಂತ ಕೊಟ್ಟಿದ್ದಾರೆ, ಅದನ್ನೇ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ವಾಸ್ ಅಂತ ಬರ್ಕೋತೀವಿ. ಆಯಿತಾ? ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾಟನ್ನು ಕೊಟ್ಟಿಲ್ಲ, ಹಾಗಾಗಿ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ನಾಟನ್ನು ಬರ್ಕೋಬೇಕು. ನಾಟ್ನ ನಂತರ ಅಬ್ಜೆಕ್ಟಿವನ್ನು ಬರೀಬೇಕಾಗುತ್ತೆ. ಪಾಸಿಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವನ್ನು ಬರೆಯುವಾಗ ಈಗಾಗಲೇ ನಾನು ಹೇಳಿದ್ದೀನಿ ನಾಟ್ ಇದೆ, ಹಾಗಾಗಿ ಅಬ್ಜೆಕ್ಟಿವ್ನ ಮೊದಲು ಮತ್ತು ನಂತರ ನಾವು ಯಾವ ಪದಗಳನ್ನು ಸೇರಿಸಬೇಕು? ಸೋ ಅಂತ ಬರೆದು ನಂತರ ಅಬ್ಜೆಕ್ಟಿವನ್ನು ಬರೆದು ಆ್ಯಸ್ ಅಂತ ಬರೀಬೇಕು. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇಂಟೆಲಿಜೆಂಟ್ ಅಂತ ಕೊಟ್ಟಿದ್ದಾರೆ, ಆಯಿತಾ? ಅಬ್ಜೆಕ್ಟಿವ್ ದ್ಯಾನ್ಗಿಂತ ಮೊದಲಿರೋ ಪದನೇ ಕಂಪ್ಯಾರಿಟಿವ್ ಡಿಗ್ರಿಲಿ ಅಬ್ಜೆಕ್ಟಿವ್ ಆಗಿರುತ್ತೆ. ಅದನ್ನು ನಾವೀಗ ಪಾಸಿಟಿವ್ ಡಿಗ್ರಿಗೆ ಬಳಸಬೇಕು. ನಾಟ್ ಆದಮೇಲೆ ಸೋ ಅಂತ ಬಳಸ್ತೀವಿ. ಪಾಸಿಟಿವ್ ಡಿಗ್ರಿಲಿ ನಾಟ್ ಆದಮೇಲೆ ಸೋ ಅಂತ ಬಳಸ್ತೋ. ಸೋ ಆದಮೇಲೆ ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವ ಅಬ್ಜೆಕ್ಟಿವ್ ಇಂಟೆಲಿಜೆಂಟ್ ಅಂತ ಬಳಸ್ತಾ ಇದ್ದೀವಿ. ನಂತರ ಪುನಃ ಆ್ಯಸ್ ಅಂತ ಬರೆದು ಕಂಪ್ಯಾರಿಟಿವ್ ಡಿಗ್ರಿಯ ಮೊದಲ ಪದವನ್ನು ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿ ಬರೀಬೇಕು. ಏನಂತ ಕೊಟ್ಟಿದ್ದಾರೆ? ಕಂಪ್ಯಾರಿಟಿವ್ ಡಿಗ್ರಿಯ ಮೊದಲ ಪದ ಮಹೇಶ್ ಅಂತ ಇದೆ, ಅದನ್ನು ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿ ಮಹೇಶ್ ಅಂತ ಬರೀಬೇಕು. ಅರ್ಥ ಆಗಿದೆಯಾ? ನೆಕ್ಸ್ಟು ಟೈಪ್ ನಂಬರ್ 3, ಕಂಪ್ಯಾರಿಟಿವ್ ಡಿಗ್ರಿಯ ಟೈಪ್ ನಂಬರ್ 3 ನೋಡ್ತಾ ಇದ್ದೀವಿ. ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಪಾಸಿಟಿವ್ ಡಿಗ್ರಿ ಸ್ಟೇಟ್ಮೆಂಟ್ಗೆ ಹಾಗೂ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಸೂಪರ್ಲೇಟಿವ್ ಡಿಗ್ರಿಗೂ ಕೂಡ ಬದಲಾವಣೆಯನ್ನು ಮಾಡ್ಬೋದು.
ನೋಡಿ ಇಲ್ಲಿ ಹೇಗೆ ಕಂಪ್ಯಾರಿಟಿವ್ ಡಿಗ್ರಿ ಟೈಪ್ ನಂಬರ್ 3 ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ದ್ಯಾನ್ ನಂತರ ಎನಿ ಅದರ್ ಅಂತ ಇದ್ದರೆ, THAN ದ್ಯಾನ್ ನಂತರ ಎನಿ ಅದರ್ ಅಂತ ಇದ್ದರೆ ಅದು ಕಂಪ್ಯಾರಿಟಿವ್ ಡಿಗ್ರಿ ಟೈಪ್ ನಂಬರ್ 3ಯಲ್ಲಿದೆ ಅಂತ. ಓಕೆ, ಅರ್ಥ ಆಗಿದೆಯಾ? ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಟೈಪ್ ನಂಬರ್ 3 ಈಗಾಗಲೇ ನೋಡಿದ್ದೀವಿ, ನೋ ಅದರ್ ಇಂದ ಪ್ರಾರಂಭವಾಗುತ್ತೆ, ಹೌದಲ್ವಾ? ಟೈಪ್ ನಂಬರ್ 3 ಪಾಸಿಟಿವ್ ಡಿಗ್ರಿ. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ ಇದೆಯಲ್ಲ, ದ್ಯಾನ್ ನಂತರ ಎನಿ ಅಂತ ಇದೆ, ಎನಿಗೆ ಬದಲಾಗಿ ನಾವು ನೋ ಅಂತ ಬರೀಬೇಕು. ಎನಿಗೆ ಬದಲಾಗಿ ಎನಿಯನ್ನು ಬಿಟ್ಟು NO ನೋ ಅಂತ ಬರೆದು ದ್ಯಾನ್ನ ನಂತರ ಕೊನೆ ತನಕನೂ ಆ ವಾಕ್ಯದ ಕೊನೆಯವರೆಗೆ ಯಾವ್ಯಾವೆಲ್ಲ ಪದಗಳಿದೆ ಎಲ್ಲವನ್ನು ಅದೇ ಕ್ರಮದಲ್ಲಿ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋಬೇಕು. ಓಕೆ, ಇಲ್ಲಿ ಎನಿಗೆ ಬದಲಾಗಿ ನೋ ಅಂತ ಹಾಕಿದ ನೋ ಅದರ್ ಬಾಯ್ ಇನ್ ದ ಕ್ಲಾಸ್, ಇದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೊಂಡು. ಅರ್ಥ ಆಗ್ತಿದೆಯಾ? ಎನ್ನಿಗೆ ಬದಲಾಗಿ ನೋ ಅಂತ ಬರ್ತಿದ್ದೀವಿ. ಇನ್ನು ಉಳಿದೆಲ್ಲ ಪದಗಳನ್ನು ಅದೇ ಕ್ರಮದಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಬರ್ಕೋಬೇಕು. ನಂತರ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ಹೆಲ್ಪಿಂಗ್ ವರ್ಬ್ ಯಾವುದನ್ನು ಕೊಟ್ಟಿದ್ದಾರೆ? ಈಸ್ ಅನ್ನು ಕೊಟ್ಟಿದ್ದಾರೆ, ಈಸ್ ಅನ್ನು ಕೊಟ್ಟಿದ್ದಾರೆ. ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಅದೇ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ನಂತರ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವು ಅಬ್ಜೆಕ್ಟಿವ್ ಅನ್ನು ಬರಿಬೇಕು ಪಾಸಿಟಿವ್ ಡಿಗ್ರಿಯಲ್ಲಿ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ಗಿಂತ ಮೊದಲು ಅಬ್ಜೆಕ್ಟಿವ್ ಅನ್ನು ಕೊಟ್ಟಿರ್ತಾರೆ. ಯಾವುದದು? ಆ್ಯಕ್ಟಿವ್ ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಬರೆಯುವಾಗ, ಅಬ್ಜೆಕ್ಟಿವನ್ನು ಬರೆಯುವಾಗ ಈಗಾಗಲೇ ಹೇಳ್ಕೊಟ್ಟಂತೆ ಏನು ಬರೀಬೇಕು? ಆ್ಯಸ್ ಬರೆದು ಅಬ್ಜೆಕ್ಟಿವ್ ಅನ್ನು ಬರೆದು ಆ್ಯಸನ್ನು ಬರೀಬೇಕು. ಅರ್ಥ ಆಗ್ತಿದೆಯಾ? ಆ್ಯಸ್, ಆ್ಯಕ್ಟಿವ್, ಆ್ಯಸ್ ಅಂತ ಬರೀಬೇಕು. ನಂತರ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವಂತಹ ಪ್ರಾಪರ್ ನೌನನ್ನು ನಾವು ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿ ಬರೀಬೇಕು. ಪಾಸಿಟಿವ್ ಡಿಗ್ರಿಯ ಕೊನೆಯಲ್ಲಿ ಬರೀಬೇಕು. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಸುಜಯ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ಇದೇ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ಕಲಿಯೋಣ. ನಾನು ಈಗಾಗಲೇ ಹೇಳಿದ್ದೀನಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇರುವಂತಹ ಪದ ಫಸ್ಟ್ ವರ್ಡ್ ಏನಿದೆ ಅದೇ ಸೂಪರ್ಲೇಟಿವಲ್ಲಿ ಇರಬೇಕು. ಸೂಪರ್ಲೇಟಿವಲ್ಲಿ ಇರುವಂಥ ಮೊದಲನೇ ಪದ ಕಂಪ್ಯಾರಿಟಿವ್ನ ಮೊದಲನೇ ಪದವಾಗಿರುತ್ತೆ. ನೋಡಿ, ಕಂಪ್ಯಾರಿಟಿವಲ್ಲಿ ಇಲ್ಲಿ ಸುಜಯ್ ಅಂತ ಇದೆ, ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲೂ ಕೂಡ ಸುಜಯ್ ಅಂತ ಬರ್ಕೋಬೇಕು. ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ, ಸೂಪರ್ಲೇಟಿವಲ್ಲೂ ಕೂಡ ಈಸ್ ಅಂತ ಬರ್ಕೋಬೇಕು. ನೆಕ್ಸ್ಟು ಇಲ್ಲಿ ಅಬ್ಜೆಕ್ಟಿವ್ ಇದೆಯಲ್ಲ, ಅಬ್ಜೆಕ್ಟಿವ್ ದ್ಯಾನ್ಗಿಂತ ಮೊದಲು ಇದೆಯಲ್ಲ ಅಬ್ಜೆಕ್ಟಿವ್, ಯಾವುದದು? ಆ್ಯಕ್ಟಿವ್ ಅನ್ನೋದು. ಆ್ಯಕ್ಟಿವ್ ಒಂದು ಸಿಲಬಲ್ಗಿಂತ ಹೆಚ್ಚಿದೆ, ಹಾಗಾಗಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮೋರ್ ಆ್ಯಕ್ಟಿವ್ ಅಂತ ಮಾಡಿದ್ದೀವಿ. ಸೂಪರ್ಲೇಟಿವ್ಲಿ ದ ಮೋಸ್ಟ್ ಆ್ಯಕ್ಟಿವ್ ಅಂತ ಮಾಡಬೇಕು. ಏನಂತ ಮಾಡಬೇಕು? ದ ಮೋಸ್ಟ್ ಆ್ಯಕ್ಟಿವ್. ಇನ್ನೂ ಈ ಸುಲಭವಾಗಿ ಹೇಳೋದಾದರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮೋರ್ ಅಂತ ಇದ್ದರೆ ಸೂಪರ್ಲೇಟಿವ್ ಡಿಗ್ರಿಲಿ ದ ಮೋಸ್ಟ್ ಅಂತ ಬರೀಬೇಕು. ದ ಮೋಸ್ಟ್ ಅಂತ ಬರೆದು ಕಂಪ್ಯಾರಿಟಿವ್ ಡಿಗ್ರಿಲಿ ಯಾವ ಅಬ್ಜೆಕ್ಟಿವನ್ನು ಕೊಟ್ಟಿರ್ತಾರೋ ಅದೇ ಅಬ್ಜೆಕ್ಟಿವನ್ನು ದ ಮೋಸ್ಟ್ ಆದಮೇಲೆ ಬರೆಯುವಂಥದ್ದು. ಇಲ್ಲಿ ಆ್ಯಕ್ಟಿವ್ ಅನ್ನೋದು ಅಬ್ಜೆಕ್ಟಿವನ್ನು ಕೊಟ್ಟಿದ್ದಾರೆ, ಈ ನಾವು ಸೂಪರ್ಲೇಟಿವ್ ಡಿಗ್ರಿಲಿ ದ ಮೋಸ್ಟ್ ಆ್ಯಕ್ಟಿವ್ ಅಂತ ಬರೆದು ಅಬ್ಜೆಕ್ಟಿವನ್ನು ಬರೆದ ನಂತರ ಇಲ್ಲಿ ನೋಡಿ, ಕಂಪ್ಯಾರಿಟಿವ್ ಡಿಗ್ರಿಲಿ ದ್ಯಾನ್ ಎನಿ ಅದರ್ ಅನ್ನೋ 3 ಪದಗಳನ್ನು ತೆಗೆದು ದ್ಯಾನ್ ಎನಿ ಅದರ್ 3 ಪದಗಳನ್ನು ತೆಗೆದ್ರೆ ಉಳಿದಂತಹ ಪದಗಳಿದೆಯಲ್ಲ, ಬಾಯ್ ಇನ್ ದ ಕ್ಲಾಸ್, ಇದನ್ನು ಸೂಪರ್ಲೇಟಿವಲ್ಲಿ ಅಬ್ಜೆಕ್ಟಿವನ್ನ ನಂತರ ಬರೀಬೇಕು. ಸೂಪರ್ಲೇಟಿವ್ ಡಿಗ್ರಿಲಿ ಅಬ್ಜೆಕ್ಟಿವ್ ನಂತರ ಈ ಪದಗಳನ್ನು ಬರೀಬೇಕು. ಯಾವ ಪದಗಳ ತೆಗೆದು? ದ್ಯಾನ್ ಎನಿ ಅದರ್ ಅನ್ನೋದನ್ನು ತೆಗೆದು ಅದನ್ನು ಬಿಟ್ಟು ಈ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆಯಲ್ಲ, ಇದನ್ನು ಸೂಪರ್ಲೇಟಿವ್ ಡಿಗ್ರಿಲಿ ಅಬ್ಜೆಕ್ಟಿವ್ನ ನಂತರ ಬರೀಬೇಕು. ಅರ್ಥ ಆಗಿದೆಯಾ? ಇಲ್ಲೊಂದು ಎಕ್ಸಾಂಪಲ್ ಸೆಂಟೆನ್ಸ್ ಇದೆ, ಟೈಪ್ ನಂಬರ್ 3 ಕಂಪ್ಯಾರಿಟಿವ್ ಡಿಗ್ರಿಲಿದೆ. ಇದನ್ನು ಪಾಸಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ, ಆಯಿತಾ? ಓಕೆ, ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಟೈಪ್ ನಂಬರ್ 4. ಈ ಟೈಪ್ ನಂಬರ್ 4ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಪಾಸಿಟಿವ್ ಡಿಗ್ರಿಗೂ ಕನ್ವರ್ಟ್ ಮಾಡ್ಬೋದು, ಜೊತೆಗೆ ಸೂಪರ್ಲೇಟಿವ್ ಡಿಗ್ರಿಗೂ ಕೂಡ ನಾವು ಕನ್ವರ್ಟ್ ಮಾಡ್ಬೋದು. ಓಕೆ, ಹಾಗಾದರೆ ಕಂಪ್ಯಾರಿಟಿವ್ ಡಿಗ್ರಿ ಟೈಪ್ ನಂಬರ್ 4ಅಲ್ಲಿದೆ ಅಂತ ಹೇಗೆ ಕಂಡುಹಿಡಿಯೋದು?
ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕಂಡುಹಿಡಬೇಕಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಏನು ಕೀವರ್ಡು, ದ್ಯಾನ್, THAN, ದ್ಯಾನ್ ಅಂತ ಇದೆ. ದ್ಯಾನ್ ಅಂತ ಇದ್ದರೆ ಅದು ಪಕ್ಕ ಕಂಪ್ಯಾರಿಟಿವ್ ಡಿಗ್ರಿ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆದರೆ ಟೈಪ್ ನಂಬರ್ 4 ಅಂತ ಹೇಗೆ ಗೊತ್ತಾಗೋದು, ದ್ಯಾನ್ನ ನಂತರ MOST, ಮೋಸ್ಟ್ ಅಥವಾ MANY, ಮೆನಿ, ಮೋಸ್ಟ್ ಅಥವಾ ಮೆನಿ ಅಂತ ದ್ಯಾನ್ನ ನಂತರ ಇದ್ದರೆ ಅದು ಟೈಪ್ ನಂಬರ್ 4. ದ್ಯಾನ್ನ ನಂತರ ANY, ಎನಿ ಅಂತ ಇದ್ದರೆ ಅದು ಟೈಪ್ ನಂಬರ್ 3. ಈಗಾಗಲೇ ಅದ್ರ ಬಗ್ಗೆ ನಾವು ಕಲ್ತಿದ್ದೀವಿ ಅಲ್ವಾ. ಈಗ ಟೈಪ್ ನಂಬರ್ 4ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಪಾಸಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಹೇಗೆ ನಾವು ಬದಲಾವಣೆ ಮಾಡೋದು ಅನ್ನೋದನ್ನು ಕಲಿಯೋಣ. ಓಕೆ, ಮೊದಲಿಗೆ ಕಂಪ್ಯಾರಿಟಿವ್ ಡಿಗ್ರಿ ಸ್ಟೇಟ್ಮೆಂಟನ್ನು ಸೂಪರ್ಲೇಟಿವ್ಗೆ ನಾವು ಕನ್ವರ್ಟ್ ಮಾಡೋಣ. ನೋಡಿ, ನಮಗೆ ಎಲ್ಲ ಗೊತ್ತಿದೆ, ಈಗಾಗಲೇ ಹೇಳಿದ್ದೀನಿ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇರುವಂಥ ಮೊದಲನೇ ಪದ ಸೂಪರ್ಲೇಟಿವಲ್ಲೂ ಕೂಡ ಅದೇ ಮೊದಲನೇ ಪದವಾಗಿರುತ್ತೆ. ಈಗ ಎಕ್ಸಾಂಪಲ್ನಲ್ಲಿ ಗೋಲ್ಡ್ ಅಂತ ಇದೆ, ನಾವು ಸೂಪರ್ಲೇಟಿವಲ್ಲೂ ಕೂಡ ಅದೇ ಗೋಲ್ಡ್ ಅಂತ ಬರ್ಕೊಂಡಿದ್ದೀವಿ. ನಂತರ ಯಾವ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ, ಕಂಪ್ಯಾರಿಟಿವ್ ಡಿಗ್ರಿಲಿ ಈಸ್ ಅಂತ ಕೊಟ್ಟಿದ್ದಾರೆ. ಸೂಪರ್ಲೇಟಿವಲ್ಲೂ ಕೂಡ ನಾವು ಈಸ್ ಅಂತ ಬರ್ಕೋತೀವಿ. ನೆಕ್ಸ್ಟೇ ಭಾಳ ತುಂಬ ಇಂಪಾರ್ಟೆಂಟು, ಸರಿಯಾಗಿ ಕೇಳಿಸ್ಕೊಳ್ಳಿ. ದ್ಯಾನ್ ಆದಮೇಲೆ ಮೋಸ್ಟ್ ಇದೆ. ದ್ಯಾನ್ ಆದಮೇಲೆ ಏನಿದೆ, ಮೋಸ್ಟ್ ಇದೆ. ಮೋಸ್ಟ್ ಇರೋ ಕಾರಣದಿಂದಾಗಿ ಹೆಲ್ಪಿಂಗ್ ವರ್ಬ್ ನಂತರ ಒನ್ ಆಫ್ ಅಂತ ಬರೀಬೇಕು. ಯಾಕೆ ಬರೀಬೇಕು ಒನ್ ಆಫ್ ಅಂತ? ದ್ಯಾನ್ನ ನಂತರ ಮೋಸ್ಟ್ ಇದ್ದರೆ ಅಥವಾ ಮೆನಿ, MANY, ಮೆನಿ ಅಂತ ಇದ್ದರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಹೆಲ್ಪಿಂಗ್ ವರ್ಬ್ ನಂತರ ಒನ್ ಆಫ್ ಅಂತ ಬರೀಬೇಕು. ನಂತರ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ಗಿಂತ ಮೊದಲು ಇರುವಂತಹ ಅಬ್ಜೆಕ್ಟಿವನ್ನು ನೋಡಬೇಕು. ಅಬ್ಜೆಕ್ಟಿವಲ್ಲಿ ಅದು ಒಂದು ಸಿಲಬಲ್ ಅಥವಾ ಒಂದಕ್ಕಿಂತ ಹೆಚ್ಚು ಸಿಲಬಲ್ ಇದೆಯಾ ಅಂತ ತಿಳ್ಕೊಬೇಕು. ಇಲ್ಲಿ ಕಾಸ್ಟ್ಲಿಯರ್ ಅಂತ ಇದೆ ಕೊಟ್ಟಂಥ ಎಕ್ಸಾಂಪಲ್, ಕಂಪ್ಯಾರಿಟಿವ್ ಡಿಗ್ರಿಯ ಎಕ್ಸಾಂಪಲ್ನಲ್ಲಿ ಕಾಸ್ಟ್ಲಿಯರ್ ಅಂತ ಇದೆ. ಅದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಏನಾಗುತ್ತೆ, ದಿ ಕಾಸ್ಟ್ಲಿಯೆಸ್ಟ್ ಆಗುತ್ತೆ. ನಂತರ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್, ಮೋಸ್ಟ್, ಅದರ್ ಈ 3 ಪದಗಳನ್ನು ತೆಗೆದು ಉಳಿದಂಥ ಪದವನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವ್ನ ನಂತರ ಬರಿಬೇಕು. ದ್ಯಾನ್, ಮೋಸ್ಟ್, ಅದರ್ ನಂತರ ಆ ಪದಗಳನ್ನು ತೆಗೆದ್ರೆ ಉಳಿಯುವಂಥ ಪದ ಮೆಟಲ್ಸ್ ಏನಂತ ಉಳಿಯುತ್ತೆ, ಮೆಟಲ್ಸ್ ಅಂತ ಉಳಿಯುತ್ತೆ. ಇದನ್ನು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವ್ನ ನಂತರ ಅಂದರೆ ಕಾಸ್ಟ್ಲಿಯೆಸ್ಟ್ ಅಬ್ಜೆಕ್ಟಿವ್ ಇದೆಯಲ್ಲ, ಇದರ ನಂತರ ಮೆಟಲ್ಸ್ ಅಂತ ಬರೀಬೇಕು. ಹೀಗೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯಿಂದ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಏನಾಯಿತು, ಕಂಪ್ಯಾರಿಟಿವ್ ಡಿಗ್ರಿದು ಏನೋ ಸ್ಟೇಟ್ಮೆಂಟು, ಗೋಲ್ಡ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಮೋಸ್ಟ್ ಅದರ್ ಮೆಟಲ್ಸ್ ಅಂತ ಇದೆ. ಸೂಪರ್ಲೇಟಿವ್ ಡಿಗ್ರಿಲಿ ಗೋಲ್ಡ್ ಈಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಮೆಟಲ್ಸ್ ಆಯಿತು. ಓಕೆ, ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಶೀಲಾ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೆನಿ ಅದರ್ ಗರ್ಲ್ಸ್ ಇನ್ ಮೈ ಸ್ಕೂಲ್ ಅಂತ ಒಂದು ಕಂಪ್ಯಾರಿಟಿವ್ ಡಿಗ್ರಿಲಿ ಇರೋವಂಥ ಸ್ಟೇಟ್ಮೆಂಟ್ ಇದೆ. ಕಂಪ್ಯಾರಿಟಿವ್ ಡಿಗ್ರಿ ದ್ಯಾನ್ ಇದೆ, ಕಂಪ್ಯಾರಿಟಿವ್ ಡಿಗ್ರಿ ಆಯಿತು, ಮೆನಿ ಇದೆ, ಟೈಪ್ ನಂಬರ್ 4 ಆಯಿತು. ಈಗ ಇದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋಣ. ಈಗಾಗಲೇ ಹೇಳಿದ್ದೀನಿ, ಕಂಪ್ಯಾರಿಟಿವ್ ಡಿಗ್ರಿನ ಮೊದಲ ಪದ ಸೂಪರ್ಲೇಟಿವ್ನ ಮೊದಲ ಪದ ಆಗಿರುತ್ತೆ. ಶೀಲಾ ಅಂತ ನೇಮ್ ಇದೆ, ಸೂಪರ್ಲೇಟಿವಲ್ಲೂ ಕೂಡ ಶೀಲಾ ಅಂತ ಬರ್ಕೋತೀವಿ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ IS, ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಸೂಪರ್ಲೇಟಿವಲ್ಲೂ ಕೂಡ IS, ಈಸ್ ಅಂತ ಬರ್ಕೊಂಡು ನಂತರ ದ್ಯಾನ್ನ ನಂತರ ಮೆನಿ ಇದೆ. ಹಾಗಾಗಿ ಸೂಪರ್ಲೇಟಿವಲ್ಲಿ ಒನ್ ಆಫ್ ಅಂತ ಬರ್ಕೊಂಡು ಹೆಲ್ಪಿಂಗ್ ವರ್ಬ್ನ ನಂತರ ಒನ್ ಆಫ್ ಅಂತ ಬರ್ಕೊಂಡು, ಯಾಕೆ ದ್ಯಾನ್ನ ನಂತರ ಮೆನಿ ಅಂತ ಇದೆ. ನೆಕ್ಸ್ಟು ದ್ಯಾನ್ಗಿಂತ ಮೊದಲು ಕಂಪ್ಯಾರಿಟಿವ್ ಡಿಗ್ರಿಲಿ ದ್ಯಾನ್ಗಿಂತ ಮೊದಲು ಬ್ಯೂಟಿಫುಲ್ ಅನ್ನೋ ಅಬ್ಜೆಕ್ಟಿವ್ ಕೊಟ್ಟವ್ರೆ. ಅದು ಒಂದು ಸಿಲಬಲ್ಗಿಂತ ಹೆಚ್ಚು ಸಿಲಬಲನ್ನು ಹೊಂದಿರುವಂಥ ಅಬ್ಜೆಕ್ಟಿವ್ ಆಗಿದೆ. ಹಾಗಾಗಿ ದ ಮೋಸ್ಟ್ ಬ್ಯೂಟಿಫುಲ್ ಆಯಿತು. ನಂತರ ಅಬ್ಜೆಕ್ಟಿವ್ನ ನಂತರ ನೋಡಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ ಮೆನಿ ಅದರ್ ಈ 3 ಪದಗಳನ್ನು ತೆಗೆದು ಗರ್ಲ್ಸ್ ಇನ್ ಮೈ ಸ್ಕೂಲ್ ಈ ಪದಗಳನ್ನು ಸೂಪರ್ಲೇಟಿವಲ್ಲಿ ಅಬ್ಜೆಕ್ಟಿವ್ನ ನಂತರ ನಾವು ಬರಿಬೇಕು. ಅರ್ಥ ಆಗಿದೆಯಾ? ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿ ಟೈಪ್ ನಂಬರ್ 4ಅನ್ನು
ಕಂಪ್ಯಾರಿಟಿವ್ ಡಿಗ್ರಿಯಿಂದ ಪಾಸಿಟಿವ್ ಡಿಗ್ರಿಗೆ ಯಾವ ರೀತಿ ಚೇಂಜ್ ಮಾಡೋದು, ಕನ್ವರ್ಟ್ ಮಾಡೋದು ಎಂಬುದನ್ನು ತಿಳಿಯೋಣ. ಈಗ ಕೊಟ್ಟಿರುವಂತಹ ಕಂಪ್ಯಾರಿಟಿವ್ ಡಿಗ್ರಿ ಟೈಪ್ ನಂಬರ್ 4 ನಾವು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ತಾಯಿದ್ವಿ. ಇದು ಕಂಪ್ಯಾರಿಟಿವ್ ಡಿಗ್ರಿ ಅಂತ ನಮ್ಗೆ ಗೊತ್ತು, ಹೇಗೆ ದ್ಯಾನ್ ಇದೆ. ಟೈಪ್ ನಂಬರ್ 4 ಅಂತ ಹೇಗೆ ಗೊತ್ತು, ದ್ಯಾನ್ನ ನಂತರ ಮೋಸ್ಟ್ ಇದೆ. ಓಕೆ, ಈಗ ಇದನ್ನು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ತಾಯಿದ್ದೀವಿ. ನಮಗೆ ಟೈಪ್ ನಂಬರ್ 3, ಟೈಪ್ ನಂಬರ್ 4 ಪಾಸಿಟಿವ್ ಡಿಗ್ರಿ ಗೊತ್ತಿದೆ. ಟೈಪ್ ನಂಬರ್ 3ಲಿ ಪಾಸಿಟಿವ್ ಡಿಗ್ರಿ ನೋ ಅದರ್ ಇಂದ ಕಮೆನ್ಸ್ ಆಗುತ್ತೆ. ಟೈಪ್ ನಂಬರ್ 4 ವೆರಿ ಫ್ಯೂ ಇಂದ ಕಮೆನ್ಸ್ ಆಗುತ್ತೆ ಅಂತ ಈಗಾಗಲೇ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ನ ನಂತರ ಇರುವಂಥ ಮೋಸ್ಟ್ ಜಾಗದಲ್ಲಿ ವೆರಿ ಫ್ಯೂ ಅಂತ ಬರ್ಕೊಂಡು ಉಳಿದೆಲ್ಲ ಪದಗಳನ್ನು ವೆರಿ ಫ್ಯೂ ನಂತರ ಏನಿದೆ ಅದರ್ ಮೆಟಲ್ಸ್ ಅಂತ ಇದೆ. ಇಷ್ಟನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಫಸ್ಟ್ ಬರ್ಕೋಬೇಕು. ಈಗ ಮೆಟಲ್ಸ್ ಅಂತ ಬರೆದ ನಂತರ ಅಂದರೆ ವೆರಿ ಫ್ಯೂ ಅದರ್ ಮೆಟಲ್ಸ್ ಅಂತ ಬರೆದ ನಂತರ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಏನು ಬರಿಬೇಕು? ಹೆಲ್ಪಿಂಗ್ ವರ್ಬ್. ಈ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಈಸ್ ಅಂತ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, IS ಈಸ್ ಅಂತ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ನಾವು ಈ ಟೈಪ್ ನಂಬರ್ 4ಅಲ್ಲಿ ಈಸ್ ಕೊಟ್ಟಿದ್ರೆ ಅದು ಸಿಂಗ್ಯುಲರ್ಗಾಯಿತು. ಇಲ್ಲಿ ಮೆಟಲ್ಸ್ ಅಂತ ಇರೋ ಕಾರಣಕ್ಕಾಗಿ ನಾವು ARE ಆರ್ ಅಂತ ಬರೀಬೇಕು. ಎರಡೂ ಕೂಡ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಗಳು. IS ಈಸ್ ಅದಕ್ಕೆ ಬದಲಾಗಿ ನಾವು ಏನು ಮಾಡ್ತಾಯಿದ್ವಿ, ARE ಆರ್ ಅಂತ ಪಾಸಿಟಿವ್ ಡಿಗ್ರಿಲಿ ಬರಿತಾ ಇದ್ದೀವಿ. ನಂತರ ನಿಮ್ಗೆ ಗೊತ್ತಿದೆ ಅಬ್ಜೆಕ್ಟಿವನ್ನು ಬರೆಯೋಕ್ಕಿಂತ ಮುಂಚೆ ಏನು ಬರೀಬೇಕು, ಫಸ್ಟು ಆ್ಯಸ್ ಬರೀಬೇಕು, ನಂತರ ಅಬ್ಜೆಕ್ಟಿವ್ ಬರೀಬೇಕು, ಪುನಃ ಆ್ಯಸನ್ನು ಬರೀಬೇಕು. ಇಲ್ಲಿ ದ್ಯಾನ್ಗಿಂತ ಮೊದಲು ಇರುವಂಥ ಅಬ್ಜೆಕ್ಟಿವನ್ನು ನೋಡಿದ್ರೆ ಕಾಸ್ಟ್ಲಿಯರ್ ಅಂತ ಇದೆ. ಅದರ ಅಬ್ಜೆಕ್ಟಿವ್ ಏನೋ ಕಾಸ್ಟ್ಲಿ. ಕಾಸ್ಟ್ಲಿ ಆ್ಯಸ್ ಆಯಿತು, ಕಾಸ್ಟ್ಲಿ ಆ್ಯಸ್. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿ ಫಸ್ಟ್ ವರ್ಡ್ ಏನಾಗಿರುತ್ತೆ, ನೌನ್ ಆಗಿರುತ್ತೆ. ಆ ನೌನನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಕೊನೆಯಲ್ಲಿ ಬರೆದು ಗೋಲ್ಡ್. ವೆರಿ ಫ್ಯೂ ಅದರ್ ಮೆಟಲ್ಸ್ ಆರ್ ಆ್ಯಸ್ ಕಾಸ್ಟ್ಲಿ ಆ್ಯಸ್ ಗೋಲ್ಡ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಇದನ್ನು ನೀವೇ ಸ್ವತಃ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿಯಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ, ಸೂಪರ್ಲೇಟಿವ್ ಡಿಗ್ರಿಯಿಂದ ಪಾಸಿಟಿವ್ ಡಿಗ್ರಿಗೆ ಹೇಗೆ ಅವ ಸ್ಟೇಟ್ಮೆಂಟ್ಗಳನ್ನು ಬದಲಾವಣೆ ಮಾಡೋಂಥದ್ದು ಅಥವಾ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, ಸೂಪರ್ಲೇಟಿವ್ ಡಿಗ್ರಿಯಿಂದ ಬೇರೆ ಡಿಗ್ರಿಗಳಿಗೆ, ಬೇರೆ ಡಿಗ್ರಿಗಳಿಂದ ಸೂಪರ್ಲೇಟಿವ್ಗೆ ಟೈಪ್ 3 ಮತ್ತು ಟೈಪ್ 4ಅಲ್ಲಿ ಮಾಡ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಇದೆ, ನೋಡೋಣ. ಸುಜಯ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸುಜಯ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇದು ನೋಡಿ, ಇದು ಸೂಪರ್ಲೇಟಿವ್ ಡಿಗ್ರಿಲಿದೆ ಅಂತ ಹೇಗೆ ಕಂಡುಹಿಡಿತೀರಾ? ಫಸ್ಟ್ ಅದನ್ನು ಕಲ್ತ್ಕೋಬೇಕು, ಅದನ್ನು ತಿಳ್ಕೊಬೇಕು. ಇಲ್ಲಿ ಆ್ಯಸ್ ಇದೆಯಾ? ಆ್ಯಸ್ ಇಲ್ಲ, ಸೊ ಆ್ಯಸು ಇಲ್ಲ, ಹಾಗಾದರೆ ಇದು ಪಾಸಿಟಿವ್ ಡಿಗ್ರಿ ಅಲ್ಲ. ಮತ್ತು ಇನ್ನೇನು, ಇದು ದ್ಯಾನ್ ಇದೆಯಾ? ದ್ಯಾನ್ ಇಲ್ಲ ಅಂತಂದರೆ ಅದು ಕಂಪ್ಯಾರಿಟಿವ್ ಡಿಗ್ರಿನೂ ಅಲ್ಲ, ಪಾಸಿಟಿವ್ ಡಿಗ್ರಿನೂ ಅಲ್ಲ, ಮತ್ತು ಕಂಪ್ಯಾರಿಟಿವ್ ಡಿಗ್ರಿನೂ ಅಲ್ಲ. ಅಂದರೆ ಅದು ಸೂಪರ್ಲೇಟಿವ್ ಡಿಗ್ರಿ ಆಗಿರ್ತದೆ. ಓಕೆ, ಇದು ಟೈಪ್ 3ನ ಅಥವಾ ಟೈಪ್ 4 ಅಂತ ನೋಡೋದಾದರೆ ಒನ್ ಆಫ್ ಅಂತ ಬಂದಿದ್ರೆ ಅದು ಟೈಪ್ ನಂಬರ್ 4 ಆಗುತ್ತೆ. ಎರಡೆರಡು ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿಲಿ ಒನ್ ಆಫ್ ಇದ್ದರೆ ಟೈಪ್ ನಂಬರ್ 4, ಒನ್ ಆಫ್ ಇಲ್ಲ ಅಂತಂದರೆ ಟೈಪ್ ನಂಬರ್ 3 ಆಗುತ್ತೆ. ನಾನು ಈಗಾಗಲೇ ತಮ್ಗೆ ಹೇಳಿದ್ದೀನಿ, ಸೂಪರ್ಲೇಟಿವ್ ಡಿಗ್ರಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮೊದಲನೇ ಪದ ಏನಾಗಿರ್ತದೆ, ನೇಮ್ ಆಗಿರ್ತದೆ, ಸೇಮ್ ಇರುತ್ತೆ. ಇಲ್ಲಿ ಸುಜಯ್ ಅಂತ ಸೂಪರ್ಲೇಟಿವ್ ಡಿಗ್ರಿಲಿದೆ, ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲೂ ಕೂಡ ಸುಜಯ್ ಅಂತ ಬರ್ಕೋಬೇಕು. ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಈಸ್ ಇದೆ. ಕಂಪ್ಯಾರಿಟಿವ್ ಡಿಗ್ರಿ ಕೂಡ ಈಸ್ ಅಂತ ಬರ್ಕೋಬೇಕು. ನೆಕ್ಸ್ಟು ದ ಕ್ಲೆವರೆಸ್ಟ್ ಅಂತ ಇದೆ. ದ ಕ್ಲೆವರೆಸ್ಟ್ ಅಂತ ಇದ್ದಾಗ ನಾವೇನು ಮಾಡಬೇಕು, ಕ್ಲೆವರರ್ ಅಂತ ಅಬ್ಜೆಕ್ಟಿವನ್ನು ಹಾಕಬೇಕು. ಹೆಲ್ಪಿಂಗ್ ವರ್ಬ್ ನಂತರ ಕಂಪ್ಯಾರಿಟಿವ್ ಡಿಗ್ರಿಲಿ ಅಬ್ಜೆಕ್ಟಿವನ್ನು ಬರಿತೀವಿ. ಅಬ್ಜೆಕ್ಟಿವನ್ನು ಬರೆದ ನಂತರ ನಾವು ದ್ಯಾನ್ ಅಂತ ಬರೀಬೇಕು. ಏನಂತ ಬರೀಬೇಕು? ದ್ಯಾನ್ ಅಂತ ಬರೀಬೇಕು. ದ್ಯಾನ್ ಬರೆದ ನಂತರ ಎನಿ ಅದರ್ ಏನಂತ ಬರೀಬೇಕು? ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಆಗುತ್ತೆ. ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಅರ್ಥ ಆಗ್ತಿದೆಯಾ? ಸೂಪರ್ಲೇಟಿವಲ್ಲಿ ಅಬ್ಜೆಕ್ಟಿವ್ನ ನಂತರ ಇರುವಂಥ ಪದಗಳನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ ಎನಿ ಅದರ್ ಈ ಪದಗಳ ನಂತರ ಸೇರಿಸಬೇಕು ಅಷ್ಟೇ. ಈಗ ಸೂಪರ್ಲೇಟಿವಲ್ಲಿ ಅಬ್ಜೆಕ್ಟಿವ್ ಯಾವುದೋ ಕ್ಲೆವರೆಸ್ಟ್ ಅಂತ ಇದೆ, ಆ ನಂತರದ ಪದಗಳು ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಈ ಬಾಯ್ ಇನ್ ದ ಕ್ಲಾಸ್ ಅನ್ನೋ ಪದಗಳನ್ನು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ ಎನಿ ಅದರ್ ಎನಿ ಅದರ್ ಪದಗಳ ನಂತರ ಸೇರಿಸ್ಬೇಕು. ಬಾಯ್ ಇನ್ ದ ಕ್ಲಾಸ್ ಅಂತ ಅದರ್ನ ನಂತರ ಸೇರಿಸ್ಬೇಕು ಅಷ್ಟೇ. ಕ್ಲಿಯರ್? ನೆಕ್ಸ್ಟ್ ಎಕ್ಸಾಂಪಲ್ ಇದೆ ನೋಡಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ರಾಜ್ಕುಮಾರ್ ವಾಸ್ ದ ಮೋಸ್ಟ್ ಫೇಮಸ್ ಆ್ಯಕ್ಟರ್ ಇನ್ ಕನ್ನಡ.
ಈ ಎಕ್ಸಾಂಪಲನ್ನು ನೀವೇ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ನನಗೆ ಕಮೆಂಟ್ ಮಾಡಿ, ಆಯಿತಾ? ಟ್ರೈ ಮಾಡಿ, ಆಗುತ್ತೆ. ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿಯನ್ನು ಪಾಸಿಟಿವ್ ಡಿಗ್ರಿಗೆ ಯಾವ ರೀತಿ ಬದಲಾವಣೆಯನ್ನು, ಚೇಂಜನ್ನು, ಕನ್ವರ್ಟನ್ನು ಮಾಡೋದು ಎಂಬುದನ್ನು ಈಗ ತಿಳಿಯೋಣ. ನೋಡಿ, ಇಲ್ಲಿ ಸೇಮ್ ಎಕ್ಸಾಂಪಲನ್ನು ತಗೊಂಡಿದ್ದೀನಿ. ಸುಜಯ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಈಗಾಗಲೇ ಹೇಳ್ದಂತೆ ಇಲ್ಲಿ ಆ್ಯಸ್ ಇಲ್ಲ, ಹಾಗಾಗಿ ಇದು ಪಾಸಿಟಿವ್ ಡಿಗ್ರಿ ಇಲ್ಲ, ಅಥವಾ ದ್ಯಾನ್ ಇಲ್ಲ, ಅದು ಕಂಪ್ಯಾರಿಟಿವ್ ಡಿಗ್ರಿ ಇಲ್ಲ, ಇದು ಸೂಪರ್ಲೇಟಿವ್ ಡಿಗ್ರಿ. ಒನ್ ಆಫ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದು ಟೈಪ್ ನಂಬರ್ 4 ಅಲ್ಲ, ಟೈಪ್ ನಂಬರ್ 3 ಸೂಪರ್ಲೇಟಿವ್ ಡಿಗ್ರಿ. ಇದನ್ನು ಪಾಸಿಟಿವ್ ಡಿಗ್ರಿಯನ್ನು ಮಾಡುವಾಗ ನೋಡಿ ಹೇಳ್ತಾ ಇದ್ದೀನಿ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಒನ್ ಆಫ್ ಇಲ್ಲದೇ ಇರುವುದರಿಂದ ಪಾಸಿಟಿವ್ ಡಿಗ್ರಿಯ ಮೊದಲ ಪದಗಳು ನೋ ಅದರ್ ಇಂದ ಪ್ರಾರಂಭ ಆಗಬೇಕು. ವೆರಿ ಫ್ಯೂ ಅಂತ ಯಾವಾಗ ಬಳಸಬೇಕು? ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಒನ್ ಆಫ್ ಅಂತ ಇದ್ದರೆ ವೆರಿ ಫ್ಯೂ ಅಂತ ಪಾಸಿಟಿವ್ ಡಿಗ್ರಿಯಲ್ಲಿ ಬಳಸಬೇಕು. ಈಗ ಈ ಎಕ್ಸಾಂಪಲಲ್ಲಿ ಸೂಪರ್ಲೇಟಿವ್ ಡಿಗ್ರಿಲಿ ಒನ್ ಆಫ್ ಇಲ್ಲದೇ ಇರೋದ್ರಿಂದ ನಾವು ನೋ ಅದರ್ ಅಂತ ಬಳಸಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಕೊಟ್ಟಿರುವಂಥ ಸೂಪರ್ಲೇಟಿವ್ ಡಿಗ್ರಿಯ ಅಬ್ಜೆಕ್ಟಿವ್ನ ನಂತರ, ಅಬ್ಜೆಕ್ಟಿವ್ ಇದೆಯಲ್ಲ, ಅಬ್ಜೆಕ್ಟಿವ್ನ ನಂತರ ಇರುವಂಥ ಪದಗಳನ್ನು ನೋ ಅದರ್ ಆದಮೇಲೆ ಬರೀಬೇಕು. ಇಲ್ಲಿ ಕೊಟ್ಟಿರುವಂಥ ಸೂಪರ್ಲೇಟಿವ್ ಡಿಗ್ರಿಯ ಅಬ್ಜೆಕ್ಟಿವ್ ಯಾವುದು? ಕ್ಲೆವರೆಸ್ಟ್ ಅಂತ ಇದೆ. ಅದರ ನಂತರದ ಪದಗಳು ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಈ ಬಾಯ್ ಇನ್ ದ ಕ್ಲಾಸ್ ಅನ್ನೋದನ್ನ ನೋ ಅದರ್ ಆದಮೇಲೆ ಬರೀಬೇಕು. ನೋ ಅದರ್ ಬಾಯ್ ಇನ್ ದ ಕ್ಲಾಸ್. ಓಕೆ. ನೆಕ್ಸ್ಟು ಎಲ್ಪಿಂಗ್ ವರ್ಬನ್ನು ಬರೀಬೇಕಾಗುತ್ತೆ. ಎಲ್ಪಿಂಗ್ ವರ್ಬ್ ಯಾವುದನ್ನು ಕೊಟ್ಟಿದ್ದಾರೆ ನೋಡಿ, IS ಈಸ್ ಅಂತ ಕೊಟ್ಟಿದ್ದಾರೆ. ಅದೇ ಎಲ್ಪಿಂಗ್ ವರ್ಬನ್ನು ಇಲ್ಲೂ ಬರ್ಕೋಬೇಕು, IS ಈಸ್. ನಂತರ ಎಲ್ಪಿಂಗ್ ವರ್ಬ್ ಆದ ನಂತರ ನಾವು ಏನು ಬರೀಬೇಕು? ಅಬ್ಜೆಕ್ಟಿವನ್ನು ಬರೀಬೇಕು. ಅಬ್ಜೆಕ್ಟಿವನ್ನು ಈಗಾಗಲೇ ಹೇಳಿದ್ದೀನಿ, ಪಾಸಿಟಿವ್ ಡಿಗ್ರಿಯಲ್ಲಿ ಬರೀಬೇಕಾದ್ರೆ ಆ್ಯಸ್ ಅಬ್ಜೆಕ್ಟಿವ್ ಬರೆದು ಪುನಃ ಆ್ಯಸ್ ಅಂತ ಬರೀಬೇಕು. ಅಬ್ಜೆಕ್ಟಿವ್ ಯಾವುದು? ಇಲ್ಲಿ ಕ್ಲೆವರೆಸ್ಟ್ ಅಂತ ಇದೆ, ಅದು ಪಾಸಿಟಿವ್ ಡಿಗ್ರಿಲಿ ಏನಾಗುತ್ತೆ? ಕ್ಲೆವರ್ ಆಗುತ್ತೆ. ಓಕೆ. ಆ್ಯಸ್ ಕ್ಲೆವರ್ ಆ್ಯಸ್ ಆಗುತ್ತೆ. ನಂತರ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕೊಟ್ಟಿರುವಂಥ ನೌನ್ ಯಾವುದು? ಫಸ್ಟ್ ವರ್ಡ್ ಯಾವುದು? ಸುಜಯ್ ಅಂತ ಕೊಟ್ಟಿದ್ದಾರೆ. ಇದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಬರೀಬೇಕು, ಸುಜಯ್ ಅಂತ. ಓಕೆ, ಅರ್ಥ ಆಗಿದೆಯಾ? ನೆಕ್ಸ್ಟ್ ಟೈಪ್ ನಂಬರ್ 4 ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಟೈಪ್ ನಂಬರ್ 4ಅಲ್ಲಿದ್ದಾಗ ಅದನ್ನು ಯಾವ ರೀತಿ ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದು, ಕನ್ವರ್ಟ್ ಮಾಡೋದು ಎಂಬುದನ್ನು ಈಗ ತಿಳಿಯೋಣ. ಓಕೆ. ಈಗ ಫಸ್ಟು ಇಲ್ಲೊಂದು ಸೂಪರ್ಲೇಟಿವ್ ಡಿಗ್ರಿಯ ಎಕ್ಸಾಂಪಲ್ ಸೆಂಟೆನ್ಸ್ ಇದೆ. ಸುಜಯ್ ಈಸ್ ಒನ್ ಆಫ್ ದ ಕ್ಲೆವರೆಸ್ಟ್ ಬಾಯ್ಸ್ ಇನ್ ದ ಕ್ಲಾಸ್. ನೋಡಿ, ಇದು ಟೈಪ್ ನಂಬರ್ 4 ಈಗಾಗಲೇ ಹೇಳಿದೆ. ಒನ್ ಆಫ್ ಅಂತ ಇದ್ದರೆ ಅದು ಸೂಪರ್ಲೇಟಿವ್ ಡಿಗ್ರಿ ಟೈಪ್ ನಂಬರ್ 4ಅಲ್ಲಿದೆ ಅಂತ. ಈಗ ನಾವು ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳ್ದಂತೆ ಸೂಪರ್ಲೇಟಿವ್ ಡಿಗ್ರಿಯ ಮೊದಲ ಪದ ಕಂಪ್ಯಾರಿಟಿವ್ ಡಿಗ್ರಿಯ ಮೊದಲ ಪದ ಆಗಿರುತ್ತೆ. ಸೂಪರ್ಲೇಟಿವ್ ಡಿಗ್ರಿಲಿ ಯಾವ ಪದ ಇರುತ್ತೋ ಅದನ್ನೇ ಕಂಪ್ಯಾರಿಟಿವ್ ಡಿಗ್ರಿಯಲ್ಲೂ ಬರ್ಕೋಬೇಕು. ಸೂಪರ್ಲೇಟಿವ್ ಡಿಗ್ರಿಲಿ ಸುಜಯ್ ಅಂತ ಇದೆ, ನಾವು ಇಲ್ಲಿ ಏನು ಮಾಡಬೇಕು? ಸುಜಯ್ ಅಂತಲೇ ಬರ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿಲಿ ಈಸ್ ಅಂತ ಎಲ್ಪಿಂಗ್ ವರ್ಬ್ ಇದೆ, ನಾವು ಕಂಪ್ಯಾರಿಟಿವ್ ಡಿಗ್ರಿಲಿ ಅದೇ ಎಲ್ಪಿಂಗ್ ವರ್ಬನ್ನು ಈಸ್ ಅಂತ ಬರ್ಕೊಂಡು. ನೆಕ್ಸ್ಟು ಒನ್ ಆಫ್ ದ ಕ್ಲೆವರೆಸ್ಟ್ ಅಂತ ಇದೆ. ಕ್ಲೆವರೆಸ್ಟ್ ಅಂತ ಇರೋದನ್ನ ನಾವು ಎಲ್ಪಿಂಗ್ ವರ್ಬ್ ನಂತರ ಕಂಪ್ಯಾರಿಟಿವ್ ಡಿಗ್ರಿಲಿ ಎಲ್ಪಿಂಗ್ ವರ್ಬ್ ನಂತರ ಕ್ಲೆವರರ್ ಅಂತ ಮಾಡ್ಕೋಬೇಕು. ಕ್ಲೆವರರ್ ಆಯಿತು. ನೆಕ್ಸ್ಟು ದ್ಯಾನ್ ಬರೀಬೇಕು. ಅಬ್ಜೆಕ್ಟಿವ್ ನಂತರ ದ್ಯಾನನ್ನು ಬರೆದು ಮೋಸ್ಟ್ ಅದರ್ ಅಂತ ಬರೀಬೇಕು. ಯಾಕೆ ಮೋಸ್ಟ್ ಅದರ್ ಬರೀಬೇಕು? ಒನ್ ಆಫ್ ಅಂತ ಇರೋದ್ರಿಂದ ದ್ಯಾನ್ ನಂತರ ಮೋಸ್ಟ್ ಅದರ್ ಅಂತ ಬರೀಬೇಕು. ನಂತರ ಅಬ್ಜೆಕ್ಟಿವ್ ಇದೆಯಲ್ಲ, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವ್ ಇದೆಯಲ್ಲ, ಅಬ್ಜೆಕ್ಟಿವ್ನ ನಂತರದ ಪದಗಳು ಏನೇನಿದೆಯೋ ಅದೇ ಕ್ರಮದಲ್ಲಿ ನಾವು ಈ ಕಂಪ್ಯಾರಿಟಿವ್ ಡಿಗ್ರಿಲಿ ಅದರ್ ಆದಮೇಲೆ ಬರೀಬೇಕು. ಈಗ ಸೂಪರ್ಲೇಟಿವ್ ಡಿಗ್ರಿಲಿ ಕ್ಲೆವರೆಸ್ಟ್ ಅನ್ನೋದು ಅಬ್ಜೆಕ್ಟಿವು, ಅದರ ನಂತರ ಇರೋಂಥ ಪದಗಳು ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಇದೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಅದರ್ ಅಂತ ಬರೆದಿದ್ದೀವಲ್ಲ, ಅದರ ನಂತರ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಬರಿಬೇಕು. ಕ್ಲಿಯರ್? ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿ ಟೈಪ್ ನಂಬರ್ 4ಅನ್ನು ಪಾಸಿಟಿವ್ ಡಿಗ್ರಿಗೆ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ
ಒನ್ ಆಫ್ ಇರೋ ಕಾರಣದಿಂದಾಗಿ ಸೂಪರ್ಲೇಟಿವ್ ಡಿಗ್ರಿಲಿ ಒನ್ ಆಫ್ ಇರೋ ಕಾರಣದಿಂದಾಗಿ ಪಾಸಿಟಿವ್ ಡಿಗ್ರಿಯನ್ನು ನಾವು ವೆರಿ ಫ್ಯೂ ಅನ್ನೋ ಪದಗಳಿಂದ ಪ್ರಾರಂಭ ಮಾಡಬೇಕು. ಅರ್ಥ ಆಗ್ತಿದೆಯಾ? ವೆರಿ ಫ್ಯೂ ಅಂತ ಯಾಕೆ ಬರೀಬೇಕು ಅಂತಂದರೆ ಸೂಪರ್ಲೇಟಿವ್ ಡಿಗ್ರಿಲಿ ಒನ್ ಆಫ್ ಅಂತ ಇದೆ. ಆ ಕಾರಣಕ್ಕಾಗಿ ನಾವು ಪಾಸಿಟಿವ್ ಡಿಗ್ರಿಲಿ ವೆರಿ ಫ್ಯೂ ಅಂತ ಪ್ರಾರಂಭದಲ್ಲೇ ಬರೀಬೇಕು. ನಂತರ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವ್ನ ನಂತರ ಇರೋ ಪದಗಳು, ಅಬ್ಜೆಕ್ಟಿವ್ ಸೂಪರ್ಲೇಟಿವ್ ಡಿಗ್ರಿಲಿ ಯಾವ್ದು ಕೊಟ್ಟಿದ್ದಾರೆ? ಕ್ಲೆವರೆಸ್ಟ್ ಅಂತ ಇದೆ. ಕ್ಲೆವರೆಸ್ಟ್ನ ನಂತರದ ಪದಗಳು ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಇದೆಯಲ್ಲ, ಬಾಯ್ಸ್ ಇನ್ ದ ಕ್ಲಾಸ್ ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ವೆರಿ ಫ್ಯೂ ಆದಮೇಲೆ ಬರೀಬೇಕು. ವೆರಿ ಫ್ಯೂ ಆದಮೇಲೆ ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಬರೀಬೇಕು. ಬಾಯ್ಸ್ ಇನ್ ದ ಕ್ಲಾಸ್ ಅಂತ ಪಾಸಿಟಿವ್ ಡಿಗ್ರಿಯಲ್ಲಿ ಬರೀಬೇಕು. ಅದ ನಂತರ ನಾವು ಹೆಲ್ಪಿಂಗ್ ವರ್ಬನ್ನು ಬರೀಬೇಕಾಗತ್ತೆ. ನೋಡಿ, ಇದು ಒನ್ ಆಫ್ ಇರೋ ಕಾರಣಕ್ಕೆ ಅಲ್ಲಿರುವಂತಹ ಹೆಲ್ಪಿಂಗ್ ವರ್ಬು ಯಾವುದೋ ಸೂಪರ್ಲೇಟಿವ್ ಡಿಗ್ರಿಲಿ ಈಸ್ ಇದ್ದರೆ, ಸಿಂಗ್ಯುಲರ್ ಇದ್ದರೆ ನಾವು ಪಾಸಿಟಿವ್ ಡಿಗ್ರಿಲಿ ಏನು ಮಾಡಬೇಕು? ಫ್ಲೂರಲ್ ಫಾರ್ಮನ್ನು ಬರೀಬೇಕು. ಈಸ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ಫ್ಲೂರಲ್ ಫಾರ್ಮ್ಗೆ ಬಳಸುವಂಥದ್ದು ಹೆಲ್ಪಿಂಗ್ ವರ್ಬ್ ಯಾವುವು? ಆರ್ ಅಂತ, ARE ಅನ್ನೋದನ್ನ ಇಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಬರೀಬೇಕು. ಹೆಲ್ಪಿಂಗ್ ವರ್ಬ್ನ ಬರೆದ ನಂತರ ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವನ್ನು ಬರೀಬೇಕಾಗುತ್ತೆ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕ್ಲೆವರೆಸ್ಟ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಆ್ಯಸ್ ಕ್ಲೆವರ್ ಆ್ಯಸ್ ಅಂತ ಬರೀಬೇಕು. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಫಸ್ಟ್ ವರ್ಡ್ ಯಾವ್ದು ಕೊಟ್ಟಿದ್ದಾರೆ? ಸುಜಯ್ ಅಂತ ಕೊಟ್ಟಿದ್ದಾರೆ. ಅದೇ ಪದವನ್ನು ನಾವು ಪಾಸಿಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ ಸುಜಯ್ ಅಂತ ಬರೀಬೇಕಾಗುತ್ತೆ. ಹೀಗೆ ನಾವು ಒಂದು ಡಿಗ್ರಿಯಿಂದ ಮತ್ತೊಂದು ಡಿಗ್ರಿಗೆ ನಾವು ಚೇಂಜ್ ಮಾಡುವಂತಹ ವಿಧಾನಗಳು. ನಿಮ್ಮ ಪ್ರಾಕ್ಟೀಸ್ಗಾಗಿ ಇಲ್ಲೊಂದಷ್ಟು ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಅವುಗಳನ್ನು ಸಾಲ್ವ್ ಮಾಡಿ ನಿಮ್ಮ ಆನ್ಸರ್ಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಏನಾದರೂ ನಿಮಗೆ ಡೌಟ್ಗಳು ಬಂದರೆ ಆ ಡೌಟ್ಗಳನ್ನು ಸಹ ಅಥವಾ ಏನೇ ಕ್ವೆಶನ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ತಾವು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನನ್ನ ಮನಸ್ಪೂರ್ವಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಅದ್ಭುತವಾದ ಒಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, keep learning, keep watching all my videos. Happy learning. Bye bye.